ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಂ ಚಾನೆಲ್ಗೆ ಸುಸ್ವಾಗತ. ಮೈಸೂರಿನ ಖ್ಯಾತ ಚಿತ್ರಕಲಾವಿದೆ ಹಾಗೂ ಬಹುಮುಖ ಪ್ರತಿಭೆಯ ಡಾಕ್ಟರ್ ಜಮುನಾರಾಣಿ ವಿ ಮಿರ್ಲೆ ಅವರನ್ನ ಇಂದು ನಮ್ಮ ಅಮೋಘಂ ಚಾನೆಲ್ನ ವೀಕ್ಷಕರಿಗೆ ಪರಿಚಯ ಮಾಡಿಸ್ತಿದ್ದೀನಿ. ಮತ್ತು ಅವರ ಕೆಲವು ಜೀವನಾನುಭವಗಳನ್ನ, ಅವರ ಸಾಧನೆಗಳನ್ನ, ಅವರ ಹಿಂದಿನ ಪರಿಶ್ರಮವನ್ನ ಎಲ್ಲವನ್ನೂ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಮೇಡಮ್ ಅವ್ರನ್ನ ಕೇಳ್ಕೊಳ್ತೀನಿ. ಮೇಡಮ್ ನಮಸ್ಕಾರ. ದಯವಿಟ್ಟು ನಮ್ಮ ವೀಕ್ಷಕರ ಜೊತೆ ನಿಮ್ಮ ಮಾತುಗಳನ್ನ ಹಂಚ್ಕೊಳ್ಳಿ ಮೇಡಮ್. ನಮಗೆ ಯಾವ ವಿಷಯದಲ್ಲಿ ಈ ವೀಕ್ಷಕರನ್ನ ನಾವು ಒಂದು ಭೇಟಿ ಆಗ್ತಿರದೆ ಒಂದು ಸುಯೋಗ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ನೀವ್ ಹೇಳಿದಷ್ಟು ದೊಡ್ಡ ಸಾಧನೆಗಳು ಅಂತ ಏನು ಇಲ್ಲದೆ ಇದ್ರೂ ಸಹ ಏನೋ ಕಾರಣಾಂತರಗಳಿಂದ ಈ ನದಿಯ ಚಲನೆ ಹೇಗಿರುತ್ತೋ ಹಾಗೆ ಮನುಷ್ಯನ ಬದುಕು ಎಲ್ಲೋ ಹುಟ್ಟುತ್ತೆ, ಎಲ್ಲೋ ಹರಿಯುತ್ತೆ, ಎಲ್ಲೋ ವಿಸ್ತರಿಸುತ್ತೆ, ಕಡೆಗೆ ಹೋಗಿ ಅದು ಸಾಗರವನ್ನ ಸೇರುತ್ತೆ. ಈ ರೀತಿಯಾಗಿ ಮನುಷ್ಯನ ಬದುಕಿದೆ. ನಾವು ಕಷ್ಟ ಕಾರ್ಪಣ್ಯಗಳು ಬಂದಾಗ ಯಾತಕ್ ಬರುತ್ತೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕಣ್ಣೀರ್ ಹಾಕೊಂಡು ಕೂತ್ಕೊಂಡ್ರೆ ಕತ್ಲೆ ಒಳಗೆ ಹೊಟ್ಟೋಗ್ತೀವಿ. ನಿಜವಾದ ಪ್ರೇರಣೆ ಇರುವಂತ ಜ್ಞಾನವಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ಬೇಕು, ಆ ಕಷ್ಟ ಕಾರ್ಪಣ್ಯಗಳು ಬಂದಾಗ ಇದು ಏನೋ ಒಂದು ದಾರಿಯನ್ನ ತೋರ್ಸಕ್ ಹೋಗ್ತಾ ಇದೆ ನನಗೆ ಅಂತ ಹೇಳಿ ಹುಡುಕಿದ್ರೆ ಅಲ್ಲೊಂದು ಬಾಗಿಲಿರುತ್ತೆ. ಆ ಬಾಗಲ್ನ ತೆಗೆದ್ರೆ ನಮ್ಗೆ ಅಲ್ಲಿ ಏನೋ ಒಂದು ಲಭ್ಯ ಇರುತ್ತೆ. ಬಹುಶಃ ಇದು ನನ್ನ ವೈಯಕ್ತಿಕವಾದ ಅನುಭವ. ಹಾಗಾಗಿ ಚಿಕ್ಕ ಹುಡುಗಿಯಿಂದ ಎಲ್ಲೆಲ್ಲಿ ಏನೇನು ಹಂತದಲ್ಲಿ ಯಾವ ವಯಸ್ಸಿನಲ್ಲಿ ಏನೇನು ಶೋಷಣೆಗಳಾಯ್ತೋ ಆ ಶೋಷಣೆಗಳ ಹತ್ತಿರದಲ್ಲೆಲ್ಲ ನಾನು ಅನ್ವೇಷಣೆ ಮಾಡಿ ಒಂದೊಂದು ವಿದ್ಯೆಗಳ ಕಡೆಗೆ ನನ್ನ ಪಾದಾರ್ಪಣೆಯನ್ನ ಮಾಡಿ ಅಲ್ಲಿ ಕಷ್ಟಪಟ್ಟು ಆಯ್ದ ಕೆಲವೊಂದು ನನ್ನ ಬೊಗಸೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಆಯ್ಕೆಯನ್ನ ಮಾಡಿ ನಾನು ಆಯಾಯ ಕ್ಷೇತ್ರದಲ್ಲಿ ವಿದ್ಯೆಯನ್ನ ಅಧ್ಯಯನ ಮಾಡೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮೇಡಮ್, ಇಲ್ಲಿ 2 ಪುಸ್ತಕ ಇದೆ ನಿಮ್ದು. ಜೀವನಯಾನ, ಇದ್ರ ಬಗ್ಗೆ ಹೇಳಿ ಮೇಡಮ್. ನಿಮ್ಮ ಜೀವನದ ಘಟ್ಟಗಳು. ಇದು ಜೀವನಯಾನ. ನಾವು ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸೋದರ ಸಮಾನರಾದಂತ ಮೈಸೂರು ರಂಗನಾಥ್ ಅವರನ್ನ ಸ್ಮರಿಸ್ಬೇಕು. ಆತ ನನಗೆ ಆತ್ಮೀಯ ಸೋದರ ಸಮಾನ, ಮೈಸೂರಿನವರೇ. ಅವರು ಸವಿಗನ್ನಡ ಪತ್ರಿಕೆ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಬರಿತಾ ಇದ್ರು. ಅದು ದ್ವೈಮಾಸಿಕ ಪತ್ರಿಕೆ. ಕೊರೋನಾ ಟೈಮ್ ನಲ್ಲಿ ಅವರು ನನ್ನ ಮನೆಗೆ ಬಂದ್ಬಿಟ್ಟು ನೀವು ಒಂದಿಷ್ಟು ಲೇಖನಗಳನ್ನ ನನ್ನ ಪತ್ರಿಕೆಗೆ ಬರೀರಿ ಅಂತ ಹೇಳಿದ್ರು. ಹಾಗಾಗಿ ನಾನು ಏನಾದ್ರು ಇವತ್ತು ಬರ್ದಿದ್ರೆ ನನ್ನ ಕೈನಲ್ಲಿ ಪೆನ್ ಬಂತು ಅಂತ ಅಂದ್ರೆ ಆ ಲೇಖನಿ ಹಿಡಿಯೋದಕ್ಕೆ ಕಾರಣ ಅವರು. ಅವ್ರಿಗೆ ಈ ಸಮಯದಲ್ಲಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಹಾಗಾಗಿ ನಾನು ಕೆಲವೊಂದು ಲೇಖನಗಳನ್ನ ಬರೀಬೇಕು ಅಂದ್ರು. ಏನಾದ್ರೂ ಬರೀರಿ ಅಂದ್ರು. ನನ್ನ ಮೊಮ್ಮಗಳ ಹೆಸರು ಯಾನ. ಆಗಷ್ಟೇ ಹುಟ್ಟಿತ್ತು, 1.5 ತಿಂಗಳು ಮಗು. ಹಾಗಾಗಿ ಆ ಯಾನ ಅನ್ನೋ ಹೆಸರು ಬರ್ಬೇಕಲ್ಲ ಅಂತ ಇಷ್ಟಪಟ್ಟವಳು ಏನ್ ಮಾಡಿದೆ, ಜೀವನ ಯಾನ ಅಂತ ಹೆಸರು ಹಾಕೊಂಡೆ. ಒಂದು ಶಾಶ್ವತವಾಗಿ ನನ್ನ ಮೊಮ್ಮಗಳ ಹೆಸರು ನನ್ನ ಒಂದು ಕೆಲಸದಲ್ಲಿ ಇರ್ಲಿ ಅಂತ ಹೇಳಿ. ಹಾಗಾಗಿ ಈ ಜೀವನಯಾನ ಕೃತಿಯನ್ನ ಬರೆದೆ. ಇದ್ರ ಮೇಲ್ಗಡೆ ನೀವು ಒಂದು ಮುಖಪುಟದಲ್ಲಿ ಚಿತ್ರ ನೋಡ್ತಾ ಇದ್ದೀರಾ. ನಾನು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ. ನಮ್ಮ ತಂದೆಯವರ ತಾತ ಅವರು ನಮ್ಮ ಮಿರ್ಲೆಯವರು. ಹಾಗಾಗಿ ನಮ್ಮ ತಂದೆ ಕಡೆ ವಂಶಸ್ಥರಲ್ಲಿ ಮಿರ್ಲೆ ಅನ್ನೋದು ಫ್ಯಾಮಿಲಿ ನೇಮ್ ಆಗಿ ಬಂದು ಉಳಿದಿದೆ. ಇಷ್ಟು ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ನನ್ನ ಮೈನಲ್ಲಿ ಹರಿತಿರೋ ರಕ್ತ ನನ್ನ ತಂದೆ ತಾಯಿ ಕೊಟ್ಟಿದ್ದು. ಹಾಗಾಗಿ ನನ್ನ ತಂದೆ ತಾಯಿ ಹೆಸರು ಸದಾಕಾಲ ನನ್ನಲ್ಲಿ ಇರ್ಲಿ ಅಂತ ಹೇಳಿ ನಾನು ನನ್ನ ಹೆಸರನ್ನ ಹಾಗೆ ಉಳಿಸ್ಕೊಂಡಿದ್ದೀನಿ, ನನ್ನ ತಂದೆ ಹೆಸರನ್ನ. ಆದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ತಂದೆಯವರು ವ್ಯವಸಾಯದಲ್ಲಿ ಇದ್ರು. ಹಾಗಾಗಿ ನಮಗೆ ಸ್ವಲ್ಪ ಕೃಷಿ ಭೂಮಿ ಇತ್ತು. ಹಡಜನ ಅಂತ ಹೇಳಿ ಮೈಸೂರಿನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಗ್ರಾಮ. ಅಲ್ಲಿ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಾ ಇದ್ರು. ಅಲ್ಲಿ ಒಂದು ಫಾರಂ ಹೌಸ್ ಅಂತ ಏನ್ ಹೇಳ್ತೀವಿ, ಆ ತರ ಒಂದು ತೋಟದ ಮನೆಯಲ್ಲಿ ನಾನು ಮೈಸೂರಿನಲ್ಲೇ ಹುಟ್ಟಿದ್ರು. ಬೆಳೆದಿದ್ದು ನನ್ನ ಬಾಲ್ಯ ಅಲ್ಲಿ ನಮ್ಮ ದೊಡ್ಡ ಅಕ್ಕ ನನ್ನನ್ನ ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಚಾಮುಂಡಿ ಬೆಟ್ಟಕ್ಕೆ ಉತ್ತಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಒಂದು ಮನುಷ್ಯರು ಮಾಡಿರುವಂತ ಮೆಟ್ಲಿರ್ಲಿಲ್ಲ. ಹತ್ತಿ ಇಳಿದು ಜನ ಓಡಾಡಿ ದಾರಿ ಆಗಿತ್ತು. ಬಹಳ ಕಠಿಣವಾದ ದಾರಿ ಅದು. ಈಗ ನೋಡಿದ್ರೆ ಬೆಚ್ಚ ಬೀಳ್ತೀನಿ, ಹೇಗೆ ಆ ದಾರಿಯಲ್ಲಿ ನಾವು ಅಷ್ಟು ಚಿಕ್ಕ ಮಕ್ಕಳು ಹೇಗ್ ಬೆಟ್ಟ ಹತ್ತಿದ್ವಿ ಅಂತ. ಆ ದಾರಿಯಲ್ಲಿ ನಮ್ಮ ಅಕ್ಕನ ಜೊತೆ ಹೋಗ್ತಿದ್ದೊಂದು ಸ್ವೀಟ್ ಮೆಮರೀಸ್ ಅಂತ ಹೇಳ್ತಾರಲ್ಲ, ಅಂತ ಒಂದು ಸವಿ ನೆನಪನ್ನ ಉಳಿಸ್ಕೋಬೇಕು ಅಂತ ಹೇಳಿ ನಮ್ಮ ಅಕ್ಕಂಗೂ ನನ್ಗೂ ತುಂಬಾ ವಯೋ ಧರ್ಮದಲ್ಲಿ ಬೇರೆ ಜಾಸ್ತಿ ಕಡಿಮೆ ಇದೆ. ನಾನು ತುಂಬಾ ಚಿಕ್ಕವಳು, ಅವರು ಸೀರೆ ಉಟ್ಕೊಳ್ತಿದ್ಲು, ನಾನು ಪುಟ್ ಫ್ರಾಕ್ ಹಾಕೋತಿದ್ದೆ. ನನ್ನ ಜೀವನದಲ್ಲ ಬೇಸಿಕ್ ಎಥಿಕ್ಸ್ ಫಿಲಾಸಫಿನ ಆಕೆ ನನಗೆ ಟೀಚ್ ಮಾಡ್ತಾ ಇದ್ರು.
ತುಂಬಾ ದೊಡ್ಡ ಕುಟುಂಬ, ನಾನೇ ಕಡಿಯೋಳು ನಮ್ಮ ಮನೆಯಲ್ಲಿ. ಹಾಗಾಗಿ ನಮ್ಮ ಅಕ್ಕನ ಜೊತೆ ಚಾಮುಂಡಿ ಬೆಟ್ಟ ಹತ್ತುತ್ತಿದ್ದಂತ ಒಂದು ಸೀನು ನೆನಪಾಗಿ ಉಳಿಯಲಿ ಅಂತ ಹೇಳಿ ಈ ಚಿತ್ರವನ್ನ ನಾನು ಮಾಡಿದೀನಿ. ಅಲ್ಲಿ ಮಾಡಿರೋದಲ್ಲ ನಾನೇ ಮಾಡಿರೋದು, ಕ್ಯಾನ್ವಾಸ್ ಮೇಲೆ ಮಾಡಿರುವಂತ ಪೇಂಟಿಂಗ್ ಇದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ನನ್ನ ಚಿಕ್ಕ ವಯಸ್ಸು, ಪುಟ್ಟ ವಯಸ್ಸಿನಲ್ಲಿ ಫ್ರಾಕ್ ಹಾಕೊಂಡು ನಮ್ ದೊಡ್ಡ ಅಕ್ಕನ ಕೈ ಇಟ್ಕೊಂಡು ಬೆಟ್ಟ ಹತ್ತಿದ ನೆನಪು ಹಾಗೆ ನನ್ನ ಬದುಕಿನಲ್ಲಿ ಉಳಿಬೇಕು ಅಂತ ಹೇಳಿ ನಾನು ಈ ತರ ಮಾಡಿದೆ. ಇದ್ರಲ್ಲಿ ಎರಡು ಅರ್ಥನೂ ಆಗತ್ತೆ. ಒಂದು, ನಾನು ನಮ್ಮ ಅಕ್ಕನ ಜೊತೆ ಹೋಗ್ತಿದ್ದು ಆಗುತ್ತೆ, ಅಥವಾ ನಾನು ನನ್ನ ಮೊಮ್ಮಗಳನ್ನ ಕರ್ಕೊಂಡ್ ಮುಂದೆ ಹೋಗುವಂತ ದಿನಕ್ಕೂ ಇದು ಸಾಂಕೇತಿಕವಾಗಿದೆ ಅಂತ ಹೇಳಿ ಇದನ್ನ ಹಾಕಿ ಜೀವನಯಾನ ಅನ್ನೋ ಹೆಸರನ್ನ ನಿಮ್ಮ ಜೀವನದ ಮೆಟ್ಟಲು, ಯಶಸ್ಸಿನ ಮೆಟ್ಟಲು ಸಾಂಕೇತಿಕವಾಗಿದೆ. ಹೌದು ಹೌದು. ಮತ್ತೆ ಈ ಪುಸ್ತಕದಲ್ಲಿ ಬಂದಿರತಕ್ಕಂತ ಪಾತ್ರಗಳು ಅಂದ್ರೆ ಸುಮಾರು 5-6 ವರ್ಷದ ಹುಡುಗಿಯಿಂದ ನಮ್ಮ ಮನೆಗೆ ಮೊಸರು ಮಾರ್ಲಿಕ್ಕೆ ಬರ್ತಿದ್ರು. ಅವಾಗೆಲ್ಲ ಹಾಲು ಮೊಸರು ಕುಕ್ಕೆನಲ್ಲಿ ಇಟ್ಕೊಂಡು ಹೆಂಗಸರು ಮಾರ್ಕೊಂಡು ಬರ್ತಿದ್ದಂತ ಕಾಲ. ನಾನು ಹೇಳ್ತಿರೋದು ಒಂದು 50 ವರ್ಷಗಳಕ್ಕೆ ಮೀರಿರುವಂತ ಹಳೆಯ ಕಥೆಗಳು. ಆ ಸಂದರ್ಭದಲ್ಲಿ ರಂಗೋಲಿ ಪುಡಿ ಮಾಡ್ಕೊಂಡು ಬರೋರು, ತರಕಾರಿ ಮಾರೋರು, ನಮ್ಮ ಭೂಮಿಗೆ ಬಂದು ತರಕಾರಿ ಕಿತ್ತು ತಂದು ನಮ್ಮ ಅಮ್ಮಂಗ್ ಕೊಟ್ಟು ಸ್ವಲ್ಪ ತಾವು ತೆಗೆದುಕೊಂಡು ಹೋಗುವಂತದ್ದು, ಈ ತರದ್ದೆಲ್ಲ ತುಂಬಾ ಜೀವನದ ಶೈಲಿಯಲ್ಲಿ ಅದು ಹಾಸಿ ಹೊಕ್ಕಿತ್ತು. ಸೊ ಗ್ರಾಮಸ್ಥ ಜನರಿಗೂ ನಮಗೂ ಒಡನಾಟ ಬಹಳ ಹತ್ತಿರವಾಗಿತ್ತು. ಆಮೇಲೆ ಪಟ್ಟಣ ನಗರಗಳಿಂದ ಐಸ್ ಕ್ಯಾಂಡಿ ತೆಗೆದುಕೊಂಡು ಬರ್ತಾ ಇದ್ದ ಒಬ್ಬ ಪುಟ್ಟ ಹುಡುಗ ಸೈಕಲ್ ಓಡಿಸ್ಕೊಂಡು. ಈಗ ನೋಡಿದ್ರೆ ನಮ್ಮ ಹಳ್ಳಿಯಲ್ಲಿದೆ, ಅವನೆಲ್ಲೋ ಎನ್.ಆರ್. ಮಹಲ, ಉದಯಗಿರಿ ಹತ್ತಿರದಿಂದ ಬರ್ತಿದ್ದ. ಎಷ್ಟು ದೂರದಿಂದ ಎಲ್ಲಿಂದ ಎಲ್ಲಿಗ ಹುಡುಗ ಬರ್ತಿದ್ದ ಪುಟ್ಟವನು ಅಂತ ಅನ್ಸತ್ತೆ. ಇಂಥ ವ್ಯಾಪಾರಸ್ಥರಲ್ಲಿದ್ದಂತ ಆ ದಿನದ ಒಂದು ಎಥಿಕ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಧಾರ್ಮಿಕವಾದ ಚಿಂತನೆಗಳು, ಒಂದು ಶ್ರದ್ಧೆ, ಭಕ್ತಿ, ಗುರು ಹಿರಿಯರಲ್ಲಿದ್ದಂತ ಒಂದು ಪ್ರೀತಿ, ವಿಶ್ವಾಸ, ಗೌರವಗಳನ್ನ ಹೆಚ್ಚೆಚ್ಚು ನಾವು ಕಾಣಬಹುದು. ಮತ್ತೆ ಇತ್ತೀಚೆಗೆ ಇದು ಸೂಕ್ಷ್ಮವಾದ ವಿಚಾರಗಳು. ಈ ಜಾತಿಯನ್ನು ಪದನೇ ನಾನು ಹೇಟ್ ಮಾಡ್ತೀನಿ, ಆ ಪದ ನಾನು ಇಷ್ಟಪಡಲ್ಲ. ಎಲ್ಲ ಮನುಷ್ಯರು ಒಂದೇ ಜಾತಿ ಅನ್ನೋದು ನನ್ನ ಭಾವನೆ. ಹಾಗಾಗಿ ಆ ಕಾಲಗಳಲ್ಲಿ ಹೆಚ್ಚು ತಾರತಮ್ಯಗಳು ಇಲ್ಲದೆ ಎಲ್ಲರ ಒಡನಾಟ. ಹಬ್ಬ ಅಂದ್ರೆ ನಮ್ಮ ಮನೆಗೆ ಎಲ್ಲರೂ ಬರೋರು, ಎಲ್ರಿಗೂ ಊಟ ಬಡಿಸೋದು, ಈ ಒಂದು ಒಡನಾಟ ಇತ್ತಲ್ಲ, ಆ ಒಂದು ಸವಿ ನೆನಪುಗಳನ್ನ ಇಟ್ಕೊಂಡು ನನ್ನ ಜೀವನದಲ್ಲಿ ಬಂದಂತ ಅಮೂಲ್ಯವಾದ ಹಲವಾರು ಪಾತ್ರಗಳು, ಅವುಗಳಲ್ಲಿ ಇದ್ದಂತ ಎಷ್ಟೋ ಒಳ್ಳೊಳ್ಳೆ ಆಲೋಚನೆಗಳು, ಶ್ರದ್ಧೆಗಳು, ಒಂದು ಜೀವನ ಮೌಲ್ಯಗಳನ್ನ ತಿಳ್ಕೋಬಹುದಾಗಿತ್ತು. ಅಂತ ಪಾತ್ರಗಳನ್ನ ಇಲ್ಲಿ ನಾನು ಬರೆದಿದ್ದೀನಿ. ಬಹಳ ಚಿಕ್ಕದಾಗಿ ಒಂದು ಚೊಕ್ಕವಾಗಿ ಅವರದ್ದು ಒಂದು ಪರಿಚಯವನ್ನ ಮಾತ್ರ ಮಾಡ್ಕೊಟ್ಟಿನಿ. ಯಾಕಂದ್ರೆ ಪ್ರತಿಯೊಬ್ಬರದ್ದು ಜೀವನ ಚರಿತ್ರೆ ನಾವು ಬರೆಯಲಿಕ್ಕಾಗಲ್ಲ ಅಲ್ಲ. ಕಲೆ ಬಗ್ಗೆ ನಿಮ್ ಅಭಿಪ್ರಾಯ ಹೇಳಿ ಮೇಡಮ್. ಭರತನಾಟ್ಯ ನೋಡಿ, ನಾನು ಹಳ್ಳಿಲಿ ಹುಟ್ಟಿದಾಗ ಅಲ್ಲಿ ನಮ್ಗೆ ಈಗಿನ ತರ ಆಸ್ತಿ ಇದ್ರು ಕಾಸಿರ್ತಾ ಇರ್ಲಿಲ್ಲ, ಕೈಲಿ ಕರೆನ್ಸಿ ತುಂಬಾ ಕಷ್ಟ ಇತ್ತು, ಬಡತನ ಇತ್ತು, ಎಲ್ರಿಗೂ ಇತ್ತು. ನನ್ನೊಬ್ಬಳಿಗೆ ಅಂತಲ್ಲ, ಎಲ್ರಿಗೂ ಅವಾಗಿನ ದಿನಗಳಲ್ಲಿ ಇದ್ದಿದ್ದೆ ಹಾಗೆ. ಎಲ್ಲೋ ಗೌರ್ಮೆಂಟ್ ಕೆಲಸದಲ್ಲಿ ಕ್ಲರ್ಕ್ಗಳಾಗಿ, ಟೀಚರ್ಸ್ಗಳಾಗಿ ಇದ್ದವ್ರ ಮನೇಲಿ ಸ್ವಲ್ಪ ಸೌಖ್ಯ ವ್ಯವಸ್ಥೆಗಳಿತ್ತು. ಡಿಗ್ರಿ ಎಲ್ಲ ಮಾಡಿ ಒಳ್ಳೆ ಕೆಲ್ಸಗಳಿಗೆ ಹೋದವ್ರಿಗೆ, ಇಲ್ಲದೆ ಇದ್ದವ್ರಿಗೆಲ್ಲ ಸ್ವಲ್ಪ ಸ್ಥಿತಿಗತಿಗಳು ಕಷ್ಟ ಇತ್ತು. ಹಾಗಾಗಿ ನನಗೂ ಬಾಲ್ಯದಲ್ಲಿ ವಿದ್ಯಾಭ್ಯಾಸಕ್ಕೆಲ್ಲ ತುಂಬಾ ತೊಂದರೆಗಳಿತ್ತು. ಈಗ ನಮ್ಮ ವಿಷಯಕ್ಕೆ ಬರೋಣ, ವೈಯಕ್ತಿಕವಾದ ವಿಚಾರಗಳು ಬೇರೆ. ಹಾಗಾಗಿ ಅಲ್ಲಿ ಹಳ್ಳಿ ನಾಟಕಗಳು ವರ್ಷಕ್ಕೊಂದ್ಸಲ ಜಾತ್ರೆಗಳಾದಾಗ ಹಳ್ಳಿ ನಾಟಕಗಳು ಮಾಡೋರು. ಇಡೀ ರಾತ್ರಿ ಕೂತು ನೋಡುವಂಥದ್ದು. ಬಹಳ ಬಣ್ಣವಾಗಿ ಅಲಂಕಾರ ಮಾಡ್ಕೊಂಡು ಆ ವೇಷಭೂಷಣಗಳು, ಆ ಒಂದು ರಂಗ ಸಜ್ಜಿಕೆಯಲ್ಲಿ ಇದ್ದಂತ ಕಾರ್ಯಕ್ರಮಗಳು ನೋಡಿದಾಗ ಏನೋ ಒಂದು ಉತ್ಸಾಹ, ನಾವು ಈ ತರ ಒಂದು ಪ್ರದರ್ಶನ ಮಾಡ್ಬೇಕು ಅಂತ. ಹಾಗಾಗಿ ನಗರ ಪ್ರದೇಶಕ್ಕೆ ಬಂದ ಮೇಲೆ ನಾನು ನೃತ್ಯ ಕಲ್ತ್ಕೊಳ್ಳೋದಕ್ಕೆ ಬಹಳ ತಡವಾಗೇ ಸೇರ್ಕೊಂಡೆ ನಾನು ನೃತ್ಯ ಕ್ಷೇತ್ರಕ್ಕೆ. ಐ ಸ್ಟಾರ್ಟೆಡ್ ಮೈ ಜರ್ನಿ ವೆನ್ ಐ ವಾಸ್ ಡೂಯಿಂಗ್ ಮೈ 9th ಸ್ಟ್ಯಾಂಡರ್ಡ್. ಸೊ ಹಾಗಾಗಿ ನಾನು ಫಸ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋದಾಗ ಸುಶೀಲಮ್ಮ ಅಂತ ಒಬ್ರು ಹೆಡ್ ಮಿಸ್ಟರ್ಸ್ ಭಾರತೀ ಶ್ರೀ ಸಮಾಜದಲ್ಲಿ ಇದ್ರು. ಈಗ ಆಕೆ ಇಲ್ಲ, ಪಾಪ ಅವರು ನಾನು ಸ್ಮರಿಸ್ಬೇಕು. ಅವರು ನನ್ನ ಬಲವಂತವಾಗಿ ಹೋಗಿ ನೃತ್ಯ ಕ್ಷೇತ್ರಕ್ಕೆ ಪರಿಚಯ ಮಾಡಿಸ್ಕೊಟ್ಟರು. ಆಮೇಲೆ ಈ ನೃತ್ಯವನ್ನು ಕಲಿತಾ ಬಂದಾಗ ನನ್ಗೇನಿತ್ತು, ಫಸ್ಟ್ ಕೆ.ವಿ. ಮಾಧುರಾವ್ ಅವ್ರ ಹತ್ರ ನಾನು ಪ್ರಾರಂಭ ಮಾಡಿದೆ. ಅದರ ನಂತರ ಅವ್ರಿಗೆ ಅನಾರೋಗ್ಯ ಆದಾಗ ಅವರ ನೃತ್ಯ ಶಾಲೆಯನ್ನೇ ನನಗೆ ಒಪ್ಪಿಸ್ಕೊಟ್ರು. ಆ ಕ್ಲಾಸ್ನ ನಾನು ರನ್ ಮಾಡ್ತಾ ನಾನು ಡಾಕ್ಟರ್ ಕೆ. ವೆಂಕಟಲಕ್ಷ್ಮಮ್ಮ ಅವರ ನೇರ ಶಿಷ್ಯ ಮತ್ತು ಹಿರಿಯ ಶಿಷ್ಯೆ ಕೃಷ್ಣವೇಣಿ ರಂಗರಾಜನ್ ಅವ್ರ ಹತ್ರ ನಾನು ನನ್ನ ಸೀನಿಯರ್ ಪಾಠವನ್ನು ಮಾಡಿದೆ. ಅದ್ಭುತವಾದ ಕಲಾವಿದೆ ಆಕೆ, ಬಹಳ ಸರಳ ಸಜ್ಜನಿಕೆಯ ತಾಯಿ ಆಕೆ. ಅವರು ನಮ್ಗೆ ಕೈ ತುತ್ತು ಹಾಕಿದ್ದಾರೆ, ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಅಂತ ಸ್ಮರಣೆ. ಅವ್ರ ಬಗ್ಗೆನೂ ನಾನು ಪುಸ್ತಕವನ್ನ ಬರೆದಿದ್ದೀನಿ. ಅವ್ರ ಬಗ್ಗೆ ನಾನು ಬಹಳ ವರ್ಷಗಳ ಕಾಲ ಇವ್ರು ಹೇಳ್ಕೊಟ್ಟ ಪಾಠದಲ್ಲಿ ಊಟ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಹಾಗಾಗಿ ನನಗೆ ಅವ್ರ ಬಗ್ಗೆ ಬಹಳ ಪ್ರೀತಿ, ವಿಶ್ವಾಸ. ಆದ್ರೆ ಒಂದು ವಿಶೇಷವಾದ ವಿಷಯ ಹೇಳ್ಬೇಕು ಅಂದ್ರೆ, ಈಕೆ ಇದ್ದಾಗ ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ನೋಡಿ ನನಗೆ ಪಾಠ ಹೇಳ್ಕೊಟ್ಟು ಎಲ್ಲ ಮಾಡಿದ್ರು. ಅವರ
ಕಾಲವಾದ ನಂತರ ಅವರ ಇಡೀ ಕುಟುಂಬ ನನ್ನ ತಮ್ಮ ತಂಗಿಯರ ವರ್ಗಕ್ಕೆ ಸೇರಿ ಅವರಷ್ಟು ನನ್ನ ಜೊತೆ ಇವತ್ತಿದ್ದಾರೆ ಅನ್ನೋದು ಬಹಳ ಒಂದು ಸಂತೋಷದ ವಿಚಾರವಾಗಿದೆ. ಸೊ ಹಾಗಾಗಿ ಇವರ ಬಗ್ಗೆ ನಾನು ಅವ್ರು ಬದುಕಿದ್ದಾಗಲೇ ನಾನು ಹೇಳಿದ್ದೆ, ಅಮ್ಮ ನಿಮ್ ಬಗ್ಗೆ ನಾನು ಜೀವನ ಚರಿತ್ರೆ ಬರೀತೀನಿ ಅಂತ. ಆದ್ರೆ ಕಾರಣಾಂತರಗಳಿಂದ ಅವ್ರು ಇದ್ದಾಗ ಬರೀಲಿಕ್ಕಾಗ್ಲೇ ಇಲ್ಲ, ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ. ಅದರ ನಂತರ ಅವರದ್ದು ಈ ಜೀವನ ಚರಿತ್ರೆಯನ್ನ ನಾನು ಬರೆದು ಅವರ ಇಡೀ ಕುಟುಂಬ ನನ್ನ ಜೊತೆ ಇತ್ತು, ಸಹಕರಿಸ್ತು. ಹೀಗಾಗಿ ನೋಡಿ, ಭರತನಾಟ್ಯ ನಾನು ಕಲ್ತ್ಕೊಳಕ್ ಶುರು ಮಾಡಿದ್ಮೇಲೆ ನನ್ಗೆ ಏನ್ ಅನಿಸ್ತು ಅಂದ್ರೆ ಇದು ಒಂಥರ ಶ್ರೀಮಂತರ ವಿದ್ಯೆ ಅನ್ನೋ ಭಾವನೆ ಬಹಳಷ್ಟು ಜನಕ್ಕಿತ್ತು. ಯಾಕಂದ್ರೆ ಅದಕ್ಕೆ ಒಡವೆ, ವಸ್ತ್ರಗಳು, ಇತ್ಯಾದಿಗಳು, ಪರಿಕರಗಳು, ವಾದ್ಯದವರು, ನಾಟ್ಯದವರು ಎಲ್ಲರೂ ಬೇಕು. ಅಷ್ಟು ಅದು ಒಬ್ಬ ವ್ಯಕ್ತಿ ನೇರವಾಗಿ ಹೋಗಿ ಮಾಡುವಂತದ್ದಲ್ಲ, ಒಂದು ದೊಡ್ಡ ಸಂವಹನೆ ಬೇಕಲ್ಲಿಗೆ. ಅದಕ್ಕೆ ಹೀಗಾಗಿ ನಾನೇನ್ ಮಾಡಿದೆ, ಇದು ಬಡವರಿಗೆ ರೀಚ್ ಆಗೋಲ್ವಲ್ಲ, ಬಡ ಮಕ್ಕಳುಗಳಿಗೂ ನೃತ್ಯದ ಬಗ್ಗೆ ಒಂದು ಪರಿಚಯ ಆಗ್ಲಿ ಅಂತ ಹೇಳ್ಬಿಟ್ಟು ಸುಮಾರು 35 ವರ್ಷಗಳ ಕಾಲ ನಾನು ಭಾರತೀಯ ಶ್ರೀ ಸಮಾಜ ಮತ್ತೆ ಇನ್ನೂ ಹಲವಾರು ಕಡೆ ಒಂದು 3-4 ಕಡೆ 35 ವರ್ಷ ನೃತ್ಯ ಪಾಠವನ್ನು ಮಾಡಿದೆ ಮಕ್ಕಳಿಗೆ. ಎಲ್ಲ ಪಾವರ್ಟಿ ಕ್ಲಾಸ್ ಏನಿರ್ತಾರೆ, ತುಂಬಾ ರಸ್ತೆ ಪಕ್ಕ ತರಕಾರಿ ಮಾಡೋರು, ಸೊಪ್ಪು ಮಾಡೋರು, ಬಟ್ಟೆ ಐರನ್ ಮಾಡೋರು, ಅಂತವ್ರ ಮಕ್ಳೇ ಹೆಚ್ಚು. 90 ಭಾಗ ಅಂತವ್ರು, ಇನ್ನೊಂದು 10% ಮಾತ್ರ ಫೀಸ್ ಕೊಟ್ಟು ಕಲ್ತ್ಕೊಳ್ಳುವಂತ ಮಕ್ಕಳು. ಆ ತರ ಇಟ್ಕೊಂಡು ನಾನು ಪಾಠ ಮಾಡಿದೆ. ಅಂದ್ರೆ ಅವರು ಅಭಿನಯ ಮಾಡೋಕೆ ಗೊತ್ತಿರ್ಬೇಕು, ಅಂಗಶೌಷ್ಟ್ಯತೆ ಇಟ್ಕೊಂಡು ನೃತ್ಯವನ್ನು ಮಾಡೋದು ಹೇಗೆ ಅನ್ನೋದ್ರ ಕಡೆ ಫೋಕಸ್ಡ್ ಆಗಿ ಬೆಸ್ಟ್ ಪ್ರೆಸೆಂಟೇಶನ್ ಕೊಡೋ ತರ ಅವ್ರು ತಯಾರಾಗ್ಬೇಕು, ಅದು ಮುಖ್ಯ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಪದವಿಗಳನ್ನು ತೆಗೆದುಕೊಂಡಿರ್ತಾರೆ, ಅವ್ರಿಗೆ 4 ಸೆಂಟೆನ್ಸ್ ಮಾತಾಡ್ಲಿಕ್ಕೆ ಬರಲ್ಲ, ಅಥವಾ ಒಂದು ಒಳ್ಳೆ ಪ್ರೆಸೆಂಟೇಶನ್ ಮಾಡಕ್ ಬರಲ್ಲ. ಈ ತರ ಬೇಕಾದಷ್ಟು ಕುಂದುಕೊರತೆಗಳನ್ನ ನಾವು ಕಾಣ್ತಾ ಇದೀವಿ ಇವತ್ತು. ಹಾಗಾಗಿ ಆ ಮಕ್ಕಳುಗಳಿಗೆ ಮಾಡಿದ್ದು ಸಾರ್ಥಕತೆ ಎಲ್ಲಿ ಹೊಂದಿತ್ತು ಅಂದ್ರೆ, ಒಂದು ರಂಗಪ್ರವೇಶ ಆಯ್ತು, ನಾನು ಅಲ್ಲಿ ಗೆಸ್ಟ್ ಆಗಿ ಕರೆದಿದ್ರು, ಹೋಗಿದ್ದೆ. ಆ ಪ್ರೋಗ್ರಾಮ್ ನೋಡ್ತಾ ಕೂತಿದ್ದಾಗ ಒಂದು ಹುಡುಗಿ ಓಡ್ ಬಂದು ಮೇಡಮ್ 40 ವರ್ಷದಿಂದ ನಿಮ್ಮ ಹತ್ರ ಪಾಠ ಕಲ್ತ್ಕೊತಿದ್ದೆ, ನೀವು ಅವಾಗ ಹೇಗಿದ್ರಿ, ನಿಮ್ಮ ನೋಡಕ್ಕೋಸ್ಕರ ಬರ್ತಿದ್ದೆ ಕ್ಲಾಸ್ಗೆ ನಾನು, ನೀವು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರಿ. ಸೊ ಈಗ 40 ವರ್ಷದ ನಂತರ ನಮ್ಮ ಮೇಡಮ್ ಹೇಗ್ ಆಗಿರ್ಬೋದು ಅಂತ ಬಂದೆ, ನೋಡಿದ್ರೆ ನೀವು ಹಾಗೇ ಇದ್ದೀರಾ ಅಂತ ಹೇಳಿ ನನ್ನ ಮಗಳು ಅಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಅವಳೊಂದು ಡ್ಯಾನ್ಸ್ ಕಳ್ಸಿದೀನಿ ಅಂದ್ರು. ಒಬ್ಬ ಒಳ್ಳೆ ಡ್ಯಾನ್ಸ್ ಶಿಕ್ಷಕರ ಹತ್ರ ಪಾಠ ಹೇಳ್ಸಿದ್ಲು. ದಟ್ಸ್ ವಾಟ್ ಐ ವಾಂಟೆಡ್ ಟು ಗಿವ್ ದ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಅದನ್ನ ನಾನು ಕೊಡ್ಬೇಕಿತ್ತು. ಅಂದ್ರೆ ಈ ತಲೆಮಾರಲ್ಲ, ನಾನ್ ಹೇಳ್ಕೊಟ್ಟಿದ್ದ ತಲೆಮಾರಿನಿಂದ ಮುಂದಕ್ಕೆ ಆ ವಿದ್ಯೆ ಹೋಗ್ಬೇಕಿತ್ತು. ಆ ಜನ ಪಾಪ ತುಂಬಾ ಸಣ್ಣ ವೃತ್ತಿಯಲ್ಲಿರೋ ಮಕ್ಕಳುಗಳನ್ನ ಅವರು ಡ್ಯಾನ್ಸರ್ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಯ್ತು. ಇವತ್ತು ಆ ಒಂದು ಫಲ ಸಿಕ್ಕಿದೆ ಅನ್ನೋದು ತುಂಬಾ ಸಂತೋಷದ ವಿಚಾರ ಆಗಿದೆ. ಇದು ತುಂಬಾ ಒಳ್ಳೆ ಸಮಾಜ ಸೇವೆ ಮಾಡಿದ್ದಾರೆ ಮೇಡಮ್ ಅವರು. ನಿಜವಾಗ್ಲೂ ನೀವು ಹೇಳಿದಾಗೆ ಶ್ರೀಮಂತರ ಮಕ್ಕಳು ಮಾತ್ರ ಕೆಲವು ವಿದ್ಯೆ ಸೀಮಿತವಾಗಿ ಬಿಟ್ಟಿರುತ್ತೆ. ಬಡವರ ಮಕ್ಕಳಿಗೂ ಆ ಒಂದು ವಿದ್ಯೆ ಲಭಿಸೋ ಹಾಗೆ ಮಾಡಿದೀರಾ ಮೇಡಮ್, ಅಭಿನಂದನೆಗಳು. ಏನೋ ಅದು ಒಂದು ಪ್ರಯತ್ನ. ಎಷ್ಟು ಮಟ್ಟಿಗೆ ಅದು ಸರಿ ತಪ್ಪು ಅನ್ನೋದು ಹೇಳಲಿಕ್ಕಾಗಲ್ಲ. ಒಬ್ರ ದೃಷ್ಟಿಯಲ್ಲಿ ಸರಿ ಅನ್ಸಿದ್ವಿ, ಇನ್ನೊಬ್ರ ದೃಷ್ಟಿ ತಪ್ಪೇ ಇಲ್ವಲ್ಲ ಮೇಡಮ್ ಅದ್ರಲ್ಲಿ. ಈಗ ಎಷ್ಟೋ ಜನ ನಿಮ್ಗೆ ಹಣ ಬೇಕಿರ್ಲಿಲ್ಲ ಅನ್ಸತ್ತೆ, ಅದಕ್ಕೆ ಆತರ ಪಾಠ ಮಾಡ್ತಿದ್ರಿ ಅಂದ್ರು. ಖಂಡಿತ ಇಲ್ಲ, ನನಗೆ ಹಣ ಬೇಕಿತ್ತು. ಬೇಕಿದ್ದಾಗಿಯೂ ವಿದ್ಯಾಸಂಸ್ಥೆಗಳಿಗೆ ಮತ್ತೆ ಎಲ್ಲೆಲ್ಲಿ ಬಡ ಮಕ್ಕಳಿದ್ದಾರೆ ಅಲ್ಲಿ ನಾನು ಹಣ ತೆಗೆದುಕೊಳ್ಳದೆ ವಿದ್ಯಾದಾನ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮಾಡ್ತಾ ಇದ್ದೆ ಹೊರತಾಗಿ ಹಣದ ಅವಶ್ಯಕತೆ ಇಲ್ಲ ಅಂತ ನಾನು ಆತರ ಮಾಡಿರ್ಲಿಲ್ಲ. ಮೇಡಮ್, ಜ್ಯೋತಿಷ್ಯದಲ್ಲಿ ನೀವು ತುಂಬಾ ಅಧ್ಯಯನ ಮಾಡಿದೀರಾ. ಇದರಲ್ಲಿ ಎಷ್ಟು ಸತ್ಯ, ಎಷ್ಟು ಮಿಥ್ಯ? ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ ನೀವು. ನೋಡಿ, ಜ್ಯೋತಿಷ್ಯ ನನ್ನ ದೃಷ್ಟಿಯಲ್ಲಿ ಇಟ್ ಇಸ್ ಅನ್ ಇಂಡಿಕೇಟಿಂಗ್ ಸೈನ್ಸ್. ಅದು ಹೀಗಿದೆ ಅಂತ ತಿಳಿಸುತ್ತೆ. ಸತ್ಯ ಅಸತ್ಯ ಹೇಳೋದಕ್ಕೆ ನೋಡಿ, ಸತ್ಯಕ್ಕೆ ಆಯುಸ್ ಜಾಸ್ತಿ. ಬಹಳ ವರ್ಷಗಳಿಂದ 2000-3000 ವರ್ಷಗಳಿಂದ ಇರ್ತಕ್ಕಂತ ಇದು ಒಂದು ಸಬ್ಜೆಕ್ಟ್, ಇದು ವಿಷಯ ಜ್ಯೋತಿಷ್ಯ. ಅದು ಪೂರ್ತಿ ಸುಳ್ಳಾಗಕ್ ಸಾಧ್ಯ ಇಲ್ಲ ಅಲ್ವಾ. ಆಮೇಲೆ ಹಿಂದೆ ಇದ್ದವರೆಲ್ಲ ನೋಡಿ, ಕಾಲಮಾನಗಳನ್ನೆಲ್ಲ ಸೂರ್ಯನ ಉದಯಾಸ್ತದಿಂದ ಎಲ್ಲ ಲೆಕ್ಕಾಚಾರ ಮಾಡಿ ಹಾಕಿ ಹೇಳುವಂತಾರು. ಅದ್ರದ್ದೆಲ್ಲ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಆದ್ರೆ ಈಗ ನಿಮ್ಗೆ ಬೇರೆ ಫೀಲ್ಡ್ಗಳು ಏನ್ ಪ್ರಪಂಚದಲ್ಲಿ ತಗೋತೀರಾ, ಇಂಜಿನಿಯರಿಂಗ್, ಡಾಕ್ಟರ್ ಆಗ್ಬೋದು, ಎಲ್ಲ ಯಾವುದೇ ಫೀಲ್ಡ್ ತಗೊಳ್ಳಿ, ಎಲ್ಲಾ ಫೀಲ್ಡ್ ಅಲ್ಲೂ ಪ್ರಾಮಾಣಿಕವಾಗಿ ಓದಿ ಜ್ಞಾನವನ್ನ ಪಡೆದವರು ಇದ್ದಾರೆ. ಅದನ್ನ ಸುಳ್ಳು ಹೇಳ್ಕೊಂಡು ಸುಳ್ಳು ವ್ಯಾಪಾರ ಮಾಡ್ತಿರೋರು ಇದ್ದಾರೆ. ಸೊ ಸತ್ಯ ಅಸತ್ಯಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ. ಹಾಗೆ ಜ್ಯೋತಿಷ್ಯ ಕ್ಷೇತ್ರದಲ್ಲೂ ಎಷ್ಟೋ ಕಡೆ ನಿಮ್ಗೆ ಫೇಕ್ ಅಂತ ಕಾಣ್ಬೋದು, ಕೆಲವೊಂದ್ ಕಡೆ ಸತ್ಯವನ್ನ ಕಾಣಬಹುದು. ಆಮೇಲೆ ಹಣ ಮಾಡೋದಕ್ಕೋಸ್ಕರ ಜ್ಯೋತಿಷ್ಯದವ್ರು ಹಣ ತಗೋಬಾರ್ದು ಅಂತಿದೆ. ಆ ತರ ಯಾತಕ್ಕೆ ತಿಳ್ಕೊಬೇಕು. ಎಲ್ಲ ಸಬ್ಜೆಕ್ಟ್ ತರನೇ ಅದು ಒಂದ್ ಸಬ್ಜೆಕ್ಟ್. ನೀವು ಹಣ ತಗೊಳ್ಳೇ ಇಲ್ಲ ಅಂದ್ರೆ ಜನ ನಿಮ್ಮನ್ನ ಪೂರ್ತಿ ಹರಾಸ್ ಮಾಡ್ಬಿಡ್ತಾರೆ. 3 ಗಂಟೆ ಕಾಲ ಕೂತ್ಕೊಂಡು ನಿಮ್ಮ ಪವಿತ್ರವಾದ ಸಮಯವನ್ನ, ಅಮೂಲ್ಯವಾದ ಸಮಯವನ್ನ
3 ಗಂಟೆ ಕಾಲ ತೆಗೆದುಕೊಂಡು ಆಮೇಲೆ ನಿಮ್ಗೆ ಏನೂ ಕೊಡದೆ ಹೋದ್ರೆ ಆತರ ಉಚಿತವಾಗಿ ನೀವು 3 ಗಂಟೆ ಕಾಲ ಒಬ್ಬರಿಗೆ ಏನಾರು ಅವ್ರ ಜಾತಕದ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ ಅಲ್ವಾ. ನಮಗೂ ನಮ್ಮ ಸಮಯ ಬಹಳ ಅಮೂಲ್ಯವಾದ್ದು. ಅದರಿಂದ ಅದು ಆಕ್ಷೇಪಣೆ ಮಾಡುವಂತ ವಿಚಾರ ಏನು ಅಲ್ಲ. ಅದನ್ನು ಎಲ್ಲ ಸಬ್ಜೆಕ್ಟ್ ತರ ಒಂದು ಒಳ್ಳೆ ಸಬ್ಜೆಕ್ಟ್ ಅಂತ ಇಟ್ಕೋಬಹುದು. ಆಮೇಲೆ ಯಾರ್ಯಾರು ವಿತಂಡವಾದಿಗಳಿದ್ದಾರೆ, ಜ್ಯೋತಿಷ್ಯ ಸುಳ್ಳು ಅದನ್ನ ನಂಬಲೇಬೇಡಿ ಅಂತ ಹೇಳ್ತಾರೆ, ಅವರು ಅವ್ರ ಮಕ್ಕಳುಗಳಿಗೆ ಮುಹೂರ್ತ ಇಟ್ಕೊಂಡೆ ಮದುವೆ ಮಾಡಿದ್ದಾರೆ. ಆ ಇನ್ವಿಟೇಷನ್ ಎಲ್ಲ ನಾನು ಒಂದ್ ಕಡೆ ಇಟ್ಕೊಂಡಿದ್ದೀನಿ, ಯಾವತ್ತೋ ಒಂದು ದಿನ ತೋರ್ಸಿಕ್ಕಿರುತ್ತೆ ಅಂತ. ಹಾಗ ಅವ್ರಿಗೆ ನಂಬಿಕೆ ಇಲ್ಲದೆ ಇದ್ರೆ ಅವ್ರ ಮಕ್ಕಳಿಗೆ ಅಮಾವಾಸ್ಯೆ ದಿನ ಗ್ರಹಣದ ದಿನ ತಾಲಿ ಕಟ್ಟಿಸ್ಬೋದಲ್ಲ, ಯಾಕೆ ಕಟ್ಟಿಸಲ್ಲ ಅನ್ನೋದು ನನ್ನ ಪ್ರಶ್ನೆಗಳು. ಈ ತರ ವಾದ ವಿವಾದ ಕೇಳಿದ್ರೆ 300 ಹೇಳ್ಬೋದು, ಅದು ಅರ್ಥಹೀನ, ನಮಗೆ ಕಾಲಹರಣ. ಜ್ಯೋತಿಷ್ಯ ಮಾತ್ರ ಸತ್ಯ, 100ಕ್ಕೆ 200 ಭಾಗ ಸತ್ಯ. ಆದ್ರೆ ಅದು ಸುಳ್ಳು ಹೇಗಾಗತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಈಗ ನೋಡಿ, ಎಷ್ಟೋ ಜನ ಬಹಳ ವರ್ಷಗಳಿಂದ ಪೂಜೆ ಮಾಡ್ತಾರೆ, ಎಲ್ಲಾ ದೇವ್ರಿಗೆ ಎಷ್ಟು ಪೂಜೆ ಮಾಡಿದ್ರು ನಮಗ್ ಫಲ ಇಲ್ಲ ಅಂತಾರೆ. ಕಾರಣ ಏನು ಅಂದ್ರೆ ಇದು ಒಂದು ಅಕಲ್ಟ್ ಸೈನ್ಸ್, ಅಂದ್ರೆ ಅತೀಂದ್ರಿಯವಾದ ಒಂದು ವಿದ್ಯೆ. ದೈವಿಕವಾದ್ದು ಅತೀಂದ್ರಿಯವಾದ ವಿದ್ಯೆಗಳು ಇದು ಆಸ್ತಿಕ ಮಹಾಶಯರಿಗೆ ಒಪ್ಪುವಂತ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ, ನಾಸ್ತಿಕರಿಗೆ ಅಲ್ಲ. ಸೊ ಯಾರಿಗೆ ದೇವರು ಪೂರ್ವ ಪುಣ್ಯಗಳು ಇತ್ಯಾದಿಯಲ್ಲಿ ನಂಬಿಕೆ ವಿಶ್ವಾಸಗಳು ಇದೆಯೋ ಅವರು ಈ ಒಂದು ವಿಷಯವನ್ನ ಅಧ್ಯಯನ ಮಾಡಿ ಅನುಷ್ಠಾನ ಮಾಡ್ಬೇಕಾದ್ರೆ ಅದಕ್ಕೆ ಗುರು ಮುಖೇನ ಮಾರ್ಗದರ್ಶನ ಬೇಕೇ ಬೇಕು. ಗುರು ಮುಖೇನ ಮಾರ್ಗದರ್ಶನ ಇರ್ಬೇಕು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕೆಲವೊಂದು ಟೆಕ್ನಿಕ್ಸ್ ಇದೆ. ನಮ್ಮಲ್ಲಿ ಆಚಮನ ಮಾಡೋದು ಅಂತ ಇದೆ. ಆಚಮನ ಮಾಡೋದು ಅಂದ್ರೆ ಅದು ಮಾಡದೆ ಪೂಜೆ ಮಾಡಿದಾಗ ಅದ್ರ ಫಲನೇ ಇಲ್ಲ. ಆಮೇಲೆ ಸರಿಯಾದ ಆಸನಗಳ ಹಾಕೋಬೇಕು. ಯಾವುದೇ ಪೂಜೆಗೆ ಒಂದು ಇಂತಿಂತ ಸಮಯಕ್ಕೆ ನಮ್ಮ ಪಂಚಾಂಗಗಳಲ್ಲಿ ಇದೆ. ದ ಪೀಪಲ್ ಹೂ ರೆಫರ್ ಆಲ್ಮನಾಕ್, ಅದರಲ್ಲೂ ಒಂಟಿಕೊಪ್ಪಲ್ ಪಂಚಾಂಗ, ಈ ತರದ್ದು ಒಂದು ಅಥೆಂಟಿಕ್ ಪಂಚಾಂಗಗಳು ನೋಡಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ಯಾವ್ಯಾವ ಹೊತ್ತಿನಲ್ಲಿ ಪ್ರೇಯರ್ ಮಾಡುವಾಗ ಯಾವ ದಿಕ್ಕಿಗೆ ಮುಖ ಮಾಡ್ಬೇಕು ಅಂತ. ಏನು ಆ ದಿಕ್ಕಲ್ಲಿ ಕುತ್ಕೊಂಡ್ ಮಾಡ್ಬಿಟ್ರೆ ಆಗೋಗುತ್ತಾ ಅಂತ ಜನ ಅವಹೇಳನ ಮಾಡ್ಬೋದು. ಈಗ ನಿಮ್ಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ ಇದನ್ನೆಲ್ಲ ನೀವು ವಿಜ್ಞಾನದಲ್ಲಿ ನಂಬ್ತೀರಾ ತಾನೆ. ಸೊ ಅದೇ ತರ ಪ್ರೇಯರ್ಗಳಿಗೂ ಆಯಾಯ ಟೈಮ್ ನಲ್ಲಿ ಸೂರ್ಯನ ಉದಯದ ಅಂತಿಂತ ಸಮಯದಲ್ಲಿ ಹೇಗೆ ಕೂತು ನೀವು ವರ್ಕ್ ಮಾಡಿದಾಗ ನಿಮ್ಮ ಒಂದು ಆತ್ಮ ಪರಮಾತ್ಮನ ಜೊತೆ ವಿತ್ ಅಲ್ಟಿಮೇಟ್ ಹೇಗೆ ಅದು ಲಿಂಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಸೊ ಹಾಗಾಗಿ ಕೆಲವೊಂದು ಟೆಕ್ನಿಕ್ಸ್ ಅಂದ್ರೆ ತಂತ್ರ ಅಂದ್ರೆ ಅದು ಮಾಟ ಮಂತ್ರ ಅಲ್ಲ. ತಂತ್ರ ಅಂದ್ರೆ ಇಟ್ ಈಸ್ ಓನ್ಲಿ ಟೆಕ್ನಿಕ್. ಇದು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ. ಆ ಟೆಕ್ನಿಕ್ಸ್ ನ ಅರ್ಥ ಮಾಡಿಕೊಂಡು ತಂತ್ರ ಭಾಗದಲ್ಲಿ ಅಧ್ಯಯನ ಮಾಡಿದಂತ ಗುರುಗಳ ಮುಖೇನ ಪಾಠ ಕಲ್ತು ಅನುಷ್ಠಾನಗಳು ಮಾಡಿದ್ರೆ ಅವಾಗ ಮಾಡಿದಂತ ಆ ಧ್ಯಾನ ಪ್ರೇಯರು ಪೂಜೆಗಳಿಗೆ ವಿಶೇಷವಾದ ಫಲ ಇದೆ. ಇದು ಖಂಡಿತ ಸತ್ಯ. ಆದ್ರೆ ನಮ್ಮಲ್ಲಿ ಅಷ್ಟೊಂದು ಸಮಾಧಾನದಿಂದ ಮಾಡೋರು ಯಾರೂ ಇಲ್ಲ. ಈಗ ಯೋಗಗಳು ಅಂದ್ರೆ ಯೋಗ ಅನ್ನೋದೇ ನೋಡಿ ಆ ಸಬ್ಜೆಕ್ಟ್ ಅಲ್ಲಿ ಆಸನಕ್ಕೆ ಸೀಮಿತ ಆಗಿ ಹೋಗ್ತಾ ಇದೆ. ಈಗ ಇತ್ತೀಚೆಗೆ ಸ್ವಲ್ಪ ಪ್ರಾಣಾಯಾಮ ಮುದ್ರೆವರೆಗೆ ಹೋಗಿದೆ. ಅಷ್ಟಾಂಗ ಯೋಗ ಅಂದ್ರೆ 8 ಭಾಗನೂ ಪೂರ್ತಿ ಅನುಷ್ಠಾನ ಮಾಡ್ಬೇಕು. ಬಿಟ್ಟಿ ದಾನಗಳು ತೆಗೆದುಕೋಬಾರ್ದು. ದಾನ ಮಾಡಿದ್ದು ಬೇರೆಯವ್ರಿಗೆ ತಿಳಿದೇ ಇರೋ ತರ ದಾನ ಮಾಡ್ಬೇಕು. ಈ ರೀತಿ ಅಷ್ಟಾಂಗ ಯೋಗದಲ್ಲಿ ಏನಿದೆಯೋ ಪ್ರಾಣಿ ಪಕ್ಷಿಗಳಿಗೆ ಒಂದು ಕಿಂಚಿತ್ತು ಪ್ರತಿದಿನ ಯಾವ್ದಾದ್ರು ಮೂಕ ಪ್ರಾಣಿಗೆ ಆಹಾರ ಕೊಡಬೇಕು ಅನ್ನೋದಿದೆ. ಎಷ್ಟು ಜನ ನಗರ ಪ್ರದೇಶದಲ್ಲಿ ಇರೋರು ಇದನ್ನೆಲ್ಲ ಅನುಷ್ಠಾನ ಮಾಡ್ತಾ ಇದ್ದಾರೆ? ಇಲ್ಲ. ಧ್ಯಾನ ಮಾಡ್ಬೇಕಾದ್ರೆ ತುಂಬಾ ನೋಡಿ ಸಿಂಪಲ್. ಯೋಗ ಮತ್ತೆ ಜ್ಯೋತಿಷ್ಯ ಎರಡು ಹತ್ತತ್ರ. ಅದಕ್ಕೆ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯಕ್ಕೂ ಆಧ್ಯಾತ್ಮಿಕ ಸಾಧನೆಗಳು ಬೇಕು, ಯೋಗದಲ್ಲೂ ಆಧ್ಯಾತ್ಮಿಕ ಸಾಧನೆ ಬೇಕು. ಅಂತಿಮವಾಗಿ ಹೇಗೆ ಬೇಕು ಇದೆರಡಕ್ಕೂ ಅಂದ್ರೆ ಒಂದು ಸುಖವಾದ ಆಸನದಲ್ಲಿ ಸಾಧಕ 1 ಗಂಟೆಗಳ ಕಾಲ ಅಟ್ಲೀಸ್ಟ್ ಅವನಿಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ನಿಮಿಷಗಳ ಕಾಲ ಅವನು ಅಲ್ಲಾಡದೆ ಕೂತ್ಕೊಳ್ಳಾಗಿರ್ಬೇಕು. ಸಿಂಪಲ್ ಆಗಿ ಹೇಳ್ತೀನಿ, ಸರಳವಾಗಿ. ಒಂದು ಪಾತ್ರೆ ಇದೆ, ಆ ಪಾತ್ರೆ ಒಳಗಡೆ ನೀರ್ ತುಂಬಿಸಿದಿರ. ಸಂಸ್ಕೃತದಲ್ಲಿ ಘಟ ಅಂತ ಹೇಳ್ತೀವಿ. ಸರಳವಾದ ಭಾಷೆಯಲ್ಲಿ ಹೇಳೋಣ, ವೀಕ್ಷಕ ಮಹಾಶಯರಿಗೆ ಇದು ಅರ್ಥ ಆಗುವಂತ ರೀತಿಯಲ್ಲಿ ಒಂದು ಪಾತ್ರೆ, ಆ ಪಾತ್ರೆ ಬರ್ತಿ ನೀರ್ ತುಂಬಿಸಿ ಪಾತ್ರೆ ಇಟ್ಟಿದ್ರ. ನಾನ್ ಪಾತ್ರೆ ಹೇಗೆ ಅಲ್ಲಾಡಿಸ್ತಾ ಇರ್ತೀನಿ, ನಿಮ್ಮ ಮುಖದ ಬಿಂಬವನ್ನ ಆ ನೀರಲ್ಲಿ ಕಾಣಕ್ ಸಾಧ್ಯನಾ? ಇಲ್ಲ. ಸೊ ಆ ಘಟ ಯಾವಾಗ ಅಲ್ಲಾಡದೆ ಇರುತ್ತೋ ಅವಾಗ ಆ ನೀರು ಅಲ್ಲಾಡದೆ ನಿಲ್ಲುತ್ತೆ. ಯಾವಾಗ ನೀರು ಅಲ್ಲಾಡದೆ ನಿಲ್ಲುತ್ತೋ ಅವಾಗ ನಿಮ್ಮ ಪ್ರತಿಬಿಂಬವನ್ನ ಕಾಣ್ಬೋದು. ದಿಸ್ ಈಸ್ ಫಿಲಾಸಫಿ. ಇದೇ ಧ್ಯಾನ. ನಮ್ಮ ದೇಹ ಅನ್ನೋದು ಘಟ, ನಮ್ಮ ಮನಸ್ಸು ಅನ್ನೋದು ಉದಕ ನೀರು. ಸೊ ಯಾವಾಗ ಒಂದು ಸ್ಥಿರವಾದ ಸುಖವಾದ ಆಸನದಲ್ಲಿ ಸಾಧಕ ಕುಳಿತುಕೊಳ್ಳಬಲ್ಲನೋ ಒಂದು 45 ನಿಮಿಷದಿಂದ 1 ಗಂಟೆಗಳ ಕಾಲ ಅಲ್ಲಾಡಬಾರ್ದು. ಅಲ್ಲಿ ಮಸ್ಕಿಟೋ ಬೈಟ್ ಆಯ್ತು, ಇನ್ನೇನೋ ಆಯ್ತು, ಈ ತರ ಅಂಗಚಲನೆಗಳು ಏನು ಆಗೋ ಕೂಡ್ದು ಅವನಿಗೆ. ಆ ರೀತಿ ಕೂತ್ಕೊಳ್ಳೋದು ಅಭ್ಯಾಸ ಆಗ್ಬೇಕು ಅಂದಾಗ ಅದಕ್ಕೆ ಬೇರೆ ಬೇರೆ ಕ್ರಮಗಳಿದೆ. ಮತ್ತೆ ನಮ್ಮ ಆ ರೀತಿ ಕೂತು ಒಂದು ಪಾಸ್ಚರ್ ಅಲ್ಲಿ ನಾವು ಕೂತ್ಕೊಂಡಾಗ ಏನಾಗುತ್ತೆ,
ಹೀಟ್ ಉತ್ಪತ್ತಿ ಆಗುತ್ತೆ, ದೇಹದಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ. ಆ ಶಾಖ ನಮ್ಮ ದೇಹದಿಂದ ಆಚೆಗೆ ಕೂಡುದು. ಹಾಗೆ ಹೋಗದೆ ಇರುವುದಕ್ಕೆ ಒಂದು ದೇಹನ ಲಾಕ್ ಮಾಡ್ಕೊಳಕ್ಕೊಂದು ಸಿಸ್ಟಮ್ ಇದೆ. ಅದು ಗುರುಮುಖೇನ ಕಲ್ತು ಆ ರೀತಿ ಲಾಕ್ ಮಾಡಿ ಸರಿಯಾದ ಬಂಧನಗಳನ್ನ ಹಾಕೊಂಡು ಮುದ್ರೆಗಳನ್ನ ಹಾಕಿ ಕುಳಿತಾಗ ಸ್ಥಿರವಾಗಿ ಘಟ ಆಯ್ತು. ಈಗ ನೆಕ್ಸ್ಟ್ ಮನಸ್ಸು ಅನ್ನೋ ನೀರನ್ನ ಸ್ಥಿರವಾಗಿ ನಿಲ್ಲಿಸ್ಬೇಕು. ಮನಸ್ಸು ಅಂದ್ರೆ ಏನು? ಪ್ರಾಣವಾಯು ಸ್ಥಿರವಾಗಿ ಆಗ್ಬೇಕು. ಅಂದ್ರೆ ಈಡ ಪಿಂಗಲ, ಚಂದ್ರನಾಡಿ ಸೂರ್ಯನಾಡಿ ಅಂತಿದೆ. ಸೊ ನಮ್ಮ ಉಸಿರಾಟ ನಾಡಿ ಶೋಧನ ಪ್ರಾಣಾಯಾಮನ ವಿಶೇಷವಾಗಿ ಸಾಧನೆ ಮಾಡಿ ಗುರುಮುಖೇನ ಒಂದು 15 ನಿಮಿಷಗಳಲ್ಲಿ 100 ಪ್ರಾಣಾಯಾಮವನ್ನು ಮಾಡ್ಬೇಕು. ಮಾಡುವಾಗ ದೇಹದ ಚಲನೆ ಆಗ್ಬಾರ್ದು, ಪಕ್ಕದಲ್ಲಿರೋರ್ಗೆ ನಮ್ಮ ಶಬ್ದ ಕೇಳಬಾರ್ದು, ಉಸಿರಾಟದ ಶಬ್ದ ಕೇಳಬಾರ್ದು. ಆ ರೀತಿಯಾಗಿ ಒಂದು ಪ್ರಾಣಾಯಾಮವನ್ನ ಸಿದ್ಧಿ ಮಾಡ್ಕೊಂಡಾಗ ಏನಾಗುತ್ತೆ, ಈಗ ಪಿಂಗಲ ಲೆಫ್ಟ್ ನಾಸ್ಟ್ರಿಲ್ಸ್ ಅಂಡ್ ರೈಟ್ ನಾಸ್ಟ್ರಿಲ್ಸ್ ಏನಿದೆ ಬ್ರೆತ್, ಆ ಉಸಿರಾಟದ ಸಮಚಿತ್ತ ಆಗುತ್ತೆ. ಯಾವಾಗ್ಲೂ ಈ ನಾಸ್ಟ್ರಿಲ್ಸ್ ನಲ್ಲಿ ಉಸಿರಾಟ ಸಮಚಿತ್ತದಲ್ಲಿ ಇರುವುದಿಲ್ಲ, ಅದು ಬೇರೆ ಬೇರೆ ಇರುತ್ತೆ. ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಕಡೆ ಹೋಗಕ್ಕಾಗಲ್ಲ. ಆದ್ರೆ ಸುಮ್ಮನೆ ಈ ಸಬ್ಜೆಕ್ಟ್ ಬಂದಿರುವಾಗ ಇನ್ನೂ ಒಂದು ಮಾಹಿತಿಯನ್ನು ನಿಮಗ್ ಕೊಡ್ತೀನಿ. ಈಗ ಎಷ್ಟೋ ಜನಕ್ಕೆ ಬರೀ ಹೆಣ್ಮಕ್ಳಾಗ್ತಿರತ್ತೆ, ಗಂಡ್ ಮಕ್ಳಾಗ್ಬೇಕು ಅಂತ ಕೇಳಿದಾಗ, ಅಥವಾ ಗಂಡ್ ಮಕ್ಳಾಗಿದೆ ಒಂದ್ ಹೆಣ್ಮಗು ಆಗ್ಬೇಕು ಅಂತ ಕೇಳಿದಾಗ, ಈ ನಾಡಿಯ ಒಂದು ವೇರಿಯೇಷನ್ ಮೇಲೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೂ ಸಾಧ್ಯ ಉಂಟು. ಆಯ್ತಾ? ಸೊ ಅದು ಎಷ್ಟೋ ಸಕ್ಸಸ್ಫುಲ್ ಕೇಸು ಇದೆ ನಮ್ಮ ಕಣ್ಣು ಮುಂದೆ, ಅದನ್ನು ಫಾಲೋ ಮಾಡಿ ಗೆದ್ದವರು ಇದ್ದಾರೆ. ಸೊ ಹೀಗಾಗಿ ಯಾವಾಗ ನಾಡಿ ಈ 2 ನಾಡಿಗಳು ಈಡ ಪಿಂಗಲ ಸಮಸ್ಥಿತಿ ಆಗುತ್ತೋ ಅವಾಗ ಅದು ತ್ರಿವೇಣಿ ಅಂತ ಅಲ್ಲಿ ಹೋಗಿ ಅದು ಹಿಟ್ ಮಾಡುತ್ತೆ. ಹಿಟ್ ಮಾಡಿದಾಗ ತ್ರಿವೇಣಿ ಅನ್ನೋದು ಡೋರ್ ಓಪನ್ ಆಗುತ್ತೆ. ಸೊ ಸುಷುಮ್ನ ಜಾಗೃತವಾಗುತ್ತೆ, ಅಲ್ಲಿಂದ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಈ ಎಲ್ಲ ಇತ್ಯಾದಿಗಳು ಫಿಲಾಸಫಿಗಳು ನಂಬೋದು, ನಮ್ದೇ ಇದ್ದವ್ರು ಇಲ್ಲ. ಒಟ್ಟಲ್ಲಿ ಕುಂಡಲಿನಿ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಈ ರೀತಿಯಾಗಿ ಕ್ರಮಬದ್ಧವಾಗಿ ಗುರುಮುಖೇನ ಹಂತ ಹಂತದಲ್ಲೂ ನಮ್ಮ ಅನುಭವಗಳನ್ನ ಗೈಡ್ ಮಾಡೋದಕ್ಕೊಬ್ರು ಗುರು ಇರಬೇಕು. ಆ ಮಾರ್ಗದಲ್ಲಿ ಗುರುವಿಲ್ದೆ ದಯವಿಟ್ಟು ವೀಕ್ಷಕರೇ ನೀವು ಯಾರು ಇದನ್ನ ಪ್ರಯತ್ನ ಮಾಡಬೇಡಿ. ಸೊ ಸೂಕ್ತವಾದ ಗುರುಗಳನ್ನ ನೀವು ಹುಡುಕ್ಬೇಕಾಗಿಲ್ಲ, ಗುರುಗಳೇ ಬರ್ತಾರೆ. ನಮ್ಗೆ ಅರ್ಹತೆ ನಮ್ಮಲ್ಲಿ ಉಂಟಾಗ್ಬೇಕು. ನಮ್ಮಲ್ಲಿ ಅರ್ಹತೆ ಉಂಟಾಗ್ಬೇಕು ಅಂತಂದ್ರೆ ಸಿಂಪಲ್. ಒಂದು ಚಿಕ್ಕ ಮಗು 3 ವರ್ಷ 4 ವರ್ಷದ ಒಂದು ಪುಟ್ಟ ಮಗು ಮನಸ್ಸು ಹೇಗಿರುತ್ತೆ ಅಂತ ಮನಸ್ಸನ್ನ ನೀವು ಗಳಿಸ್ಕೊಂಬಿಡಿ ಅಷ್ಟೇ. ನೀವು 3 ವರ್ಷದ ಮಗು ಮನಸ್ಸನ್ನ 60ಕ್ಕೂ 70ಕ್ಕೂ ಹೋದ್ರೂ ಅಷ್ಟೇ ಇರ್ಬೇಕು. ನಮಗ್ ಬೈದವರು, ಹೊಡೆದವರು, ಅವಮಾನ ಮಾಡಿದವರು, ಮೋಸ ಮಾಡಿದವರು ಎಲ್ಲರನ್ನೂ ಕ್ಷಮಿಸ್ಬಿಡಿ. ಅದೆಲ್ಲ ನಿಮಿತ್ತ ಪಾತ್ರಗಳು. ಆಯಾ ಟೈಮ್ನಲ್ಲಿ ಬಂದು ನಮ್ಗೆ ಏನೋ ಒಂದು ವಿಶೇಷವಾದ ಅನುಭವವನ್ನು ಕೊಡಕ್ಕಂತ ಪಾತ್ರಗಳು ಬಂತು ಹೋಯ್ತು ಅಂತ ಹೇಳಿ ನಿರ್ಲಿಪ್ತವಾಗಿ ದೇವ್ರ ಮುಂದೆ ಕೂತಾಗ ಆ ಪಾತ್ರಗಳು ನಮಗೆ ಎಂತ ವಿಶೇಷವಾದ ಕಾಂಟ್ರಿಬ್ಯೂಷನ್ ಕೊಟ್ಟು, ಎಕ್ಸ್ಪೀರಿಯನ್ಸ್ ಕೊಟ್ಟು, ಎಜುಕೇಟ್ ಮಾಡಿದೆ. ಯಾವ ಯೂನಿವರ್ಸಿಟಿಲೂ ನಮ್ಗೆ ಕೊಡದೇ ಇರುವಂತ ಒಂದು ನಾಲೆಡ್ಜ್ ನ ಕೊಟ್ಟಿದೆ. ಹಾಗಾಗಿ ಆ ಎಲ್ಲ ನೋವು ಕೊಟ್ಟು ಅವಮಾನ ಮಾಡಿ ನಮಗೆ ಕೈ ತೊಳಸಿ ಬೀದಿ ಪಾಲ್ ಮಾಡದಂತ ಎಲ್ಲ ವ್ಯಕ್ತಿಗಳನ್ನು ಶತ್ರುಗಳು ಅಂತ ಹೇಳ್ಬೇಡಿ. ಆ ಎಲ್ಲರೂ ಗುರು ಮಹಾಶಯರು. ನಿಮ್ಮ ಅಷ್ಟ್ರಿಗೂ ಈ ಜನ್ಮದಲ್ಲಿ ಇಂತಿಂತ ಪಾತ್ರದಲ್ಲಿ ಬಂದು ನನ್ನನ್ನು ಇಷ್ಟು ಗಟ್ಟಿ ಮಾಡಿ ಇಂಥ ಒಬ್ಬ ಸಾಧಕಳಾಗಿ ಆಗೋದಕ್ಕೆ ಕಾರಣರಾದ್ರಲ್ಲ, ನಿಮಗೆ ಸಾಷ್ಟಾಂಗ ನಮನಗಳು ಅಂತ ಹೇಳಿ ಯಾರು ಒಂದು ಮಗು ತರ ಮನ್ಸಿಟ್ಕೊಂಡು ಅವರನ್ನು ಸತ್ಕರಿಸುವಂತ ಮನಸ್ಸಿನಲ್ಲಿ ಮುಂದುವರಿತಾರೋ ಅವ್ರಿಗೆ ಖಂಡಿತವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರ ಒಲಿಯುತ್ತೆ. ಆ ಜ್ಯೋತಿಷ್ಯ ಶಾಸ್ತ್ರದಿಂದ ಬೇಕಾದಷ್ಟು ಒಳ್ಳೇದನ್ನು ಸಹ ಜಗತ್ತಿಗೆ ಒಬ್ಬ ಒಳ್ಳೆ ಜ್ಯೋತಿಷಿ ಅದನ್ನು ಮಾಡಬಹುದು ಅನ್ನೋ ಸಂದೇಶವನ್ನ ಕೊಡ್ತೀವಿ. ಹಾಗಾದ್ರೆ ನೀವು ಹೇಳಿದ ಪ್ರಕಾರ ಜ್ಯೋತಿಷ್ಯ ನಿಜವಾಗ್ಲೂ ಶಾಸ್ತ್ರೀಯವಾಗಿ ಕಲಿತರೆ ಅದು ನಿಜವಾಗ್ಲೂ ಸತ್ಯವಾಗಿಯೇ ಇದೆ. ಆದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಅದರಿಂದ ಯಾರು ತಪ್ಪುಗಳನ್ನ ಮಾಡ್ತಾರೆ ಅದರಿಂದ ಜನ ಅದನ್ನ ಮಿಥ್ಯೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಮಿಸ್ಯೂಸ್ ಅಂತ ಹೇಳೋದಕ್ಕಿಂತ ಇಲ್ಲಿ ನಾವೇನ್ ಹೇಳ್ಬೋದು ಅಂತಂದ್ರೆ, ಒಬ್ಬೊಬ್ಬರ ಜ್ಞಾನದ ಮಟ್ಟ ಒಂದೊಂದು ಲೆವೆಲ್ ಇರುತ್ತೆ, IQ ಲೆವೆಲ್ ಅಂತ ಹೇಳ್ತೀವಿ. ಸೊ ಅದು ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಈಗ ನನ್ನ ಬೊಗಸೆ ಇಷ್ಟಿದೆ, ನಾನು ಸಮುದ್ರದೊಳಗೆ ನೀರ್ ತೆಗೆದುಕೋತೀನಿ ಅಂದಾಗ, ಸಾಗರದ ಮುಂದೆ ನಿಂತಾಗ ನನ್ನ ಬೊಗಸೆಯಲ್ಲಿ ಇಷ್ಟೇ ನೀರ್ ಹಿಡಿಯೋದು. ಇನ್ನೊಬ್ರದ್ದು ದೊಡ್ಡ ಬೊಗಸೆ ಇರ್ಬೋದು, ಇನ್ನೊಬ್ರದ್ದು ಚಿಕ್ಕ ಬೊಗಸೆ ಇರ್ಬೋದು. ಆ ರೀತಿ ಜ್ಞಾನ ಅನ್ನೋದು. ಸೊ ಹಾಗಾಗಿ ನಾನು ತುಂಬಾ ಪರ್ಫೆಕ್ಷನಿಸ್ಟ್, ಪೂರ್ತಿ ಕಲ್ತ್ಬಿಟ್ಟೀನಿ ಅಂತ ಹೇಳಕ್ಕಾಗಲ್ಲ. ಜ್ಯೋತಿಷ್ಯದಲ್ಲಿ ಯಾವ್ದೋ ಒಂದು ಚಾಪ್ಟರ್ನ ಸ್ವಲ್ಪ ಒಂದು 5% ಕರಗತ ಮಾಡ್ಕೊಳ್ಳೋದಕ್ಕೆ ಒಂದು ಜನ್ಮ ಸಾಲದು. ಅಷ್ಟು ದೊಡ್ಡ ಸಾಗರ ಅದು. ತುಂಬಾ ಅದ್ಭುತವಾದ ಸಬ್ಜೆಕ್ಟು. ಆಮೇಲೆ ಬೇಕಾದಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದೆ. ಒಬ್ರು ಹುಷಾರ್ ತಪ್ಪಿದ್ರೆ, ಇಂಥ ಯಾವ ಟೈಮ್ ನಲ್ಲಿ ಹುಷಾರ್ ತಪ್ಪಿದ್ರು ಅಂತ ಗೊತ್ತಾದ್ರೆ ಆ ಟೈಮು ಆ ನಕ್ಷತ್ರದ ಮೇಲೆ ಆ ಮನುಷ್ಯ ಹುಷಾರಾಗ್ತಾನ ಇಲ್ವಾ, ಎಷ್ಟು ದಿನ ಬದುಕಿರ್ತಾನೆ ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ 2-3 ಜನಕ್ಕೆ ಈ ತರ ನಾನು ನಿಖರವಾಗಿ ಹೇಳಿದ್ದೀನಿ, ಇಂಥ ಡೇಟ್ ನಲ್ಲಿ ಇಷ್ಟು ಹೊತ್ತಿಗೆ ಆ ಜೀವ ಹೊರಟೋಗುತ್ತೆ ಅಂತ ಹೇಳಿದೀನಿ. ಅದು ಹಾಗೆ ಆಗಿದೆ ಸತ್ಯವಾಗಿ. ಅಂದ್ರೆ ಆ ಡಾಟಾ ಅವ್ರು ಕೊಡ್ಬೇಕಲ್ಲ, ಅದು ಕರೆಕ್ಟ್ ಆಗಿ ಕೊಡ್ಬೇಕು ನಮ್ಗೆ. ಆಮೇಲೆ ಮನೆಯಿಂದ ಪೇಷಂಟ್ ಹುಷಾರ್ ತಪ್ಪಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಾಗ ಯಾರಿಗೂ ಪಂಚಾಂಗ ನೋಡೋಕ್ ಟೈಮ್ ಇರಲ್ಲ, ಅರ್ಜೆಂಟ್ ಆಗಿ ಕರ್ಕೊಂಡ್ ಹೋಗ್ತಾರೆ. ಅದು ವಿಧಿ ಬರಹ.
ನೀವು ಅಕಸ್ಮಾತ್ ಈಗ ಫ್ರಾಕ್ಚರ್ ಆಗಿದೆ, ಒಂದ್ ಅರ್ಧ ಗಂಟೆ ಈ ಕಡೆ ಆ ಕಡೆ ಮಾಡಿ ಕರ್ಕೊಂಡು ಹೋಗ್ಬೋದು ಹಾಸ್ಪಿಟ್ಲಿಗೆ, ಟೈಮ್ ಇದೆ. ಆ ತರದಲ್ಲಿ ಟೈಮ್ ನೋಡಿದಾಗ ಆದ್ರೂ ಆ ವಿಧಿ ಅನ್ನೋದು ಮಾಡ್ಲೇಬೇಕು ಅಂದಾಗ ನಮ್ಗೆ ಅವಕಾಶ ಕೊಡಲ್ಲ. ಆದ್ರೆ ಸುಮ್ನೆ ಮಾಹಿತಿ ದೃಷ್ಟಿಯಲ್ಲಿ ಹೇಳಿದರೆ, ಯಾರು ಸ್ಥಿರ ಲಗ್ನದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೋ ಅವ್ರು ವಾಪಸ್ ಬರಲ್ಲ. ಚರಲಗ್ನದಲ್ಲಿ ಕರ್ಕೊಂಡು ಹೋದ್ರೆ ಬೇಗ ಹುಷಾರಾಗಿ ಮನೆಗೆ ಬರ್ತಾರೆ. ಇದೆಲ್ಲ ಬಹಳ ಈ ತರದ್ದು ತುಂಬಾ ಇದೆ ಪ್ರಾಕ್ಟಿಕಲ್ ಆಗಿರುವಂತದ್ದು. ಅದನ್ನೆಲ್ಲ ರಿಸರ್ಚ್ ಮೈಂಡ್ ಇರೋರು ಅಪ್ಲೈ ಮಾಡಿ ಮಾಡ್ಬೇಕು. ನಾನ್ ಸ್ವಲ್ಪ ಆ ತರ ರಿಸರ್ಚ್ ಮೈಂಡ್, ಯಾವ್ದಾರ ಅಪರೂಪದ ಕೇಸ್ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಅಪ್ಲೈ ಮಾಡಿ, ನಾನು ಒಂದು ಸಲ ಒಬ್ರು ಕನ್ಸಲ್ಟೇಷನ್ ಮಾಡಿದ್ರೆ ಅವ್ರಿಗೆ ಎಲ್ಲಿವರೆಗೆ ಅವ್ರಿಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗಲು ಅಲ್ಲಿವರೆಗೂ ನಾನು ಅವ್ರ ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಸುಮ್ನೆ ಏನೋ ಹೇಳಿ ಫೀಸ್ ತಗೊಂಡು ಕಳಿಸ್ಬಿಡೋ ತರ ಅಲ್ಲ. ಅವ್ರಿಗೆ ನಿಜವಾಗ್ಲೂ ನಾನು ತಗೊಂಡ್ ಫೀಸ್ ನನಗೆ ಜೀರ್ಣವಾಗಬೇಕು ಅಂದ್ರೆ ಅವ್ರಿಗೆ ಫಲ ಸಿಗಬೇಕು. ಸಿಕ್ಕಿಲ್ಲ ಅಂದ್ರೆ ಎಲ್ಲೋ ಏನೋ ಡಾಟಾ ವ್ಯತ್ಯಾಸ ಆಗಿದೆ. ಸೊ ಏನ್ ಮಾಹಿತಿ ವ್ಯತ್ಯಾಸ ಆಗಿದೆ, ಯಾಕೆ ಹಾಗಾಗಿದೆ ಅಂತ ಒಂದು ಹಾರ್ಸ್ಕೋಪ್ ನ ವರ್ಕ್ ಮಾಡ್ತೀವಲ್ಲ, ದಟ್ ಇಸ್ ರಿಸರ್ಚ್. ಅದು ಮಾಡ್ಬೇಕು. ತುಂಬಾ ಅದ್ಭುತವಾಗಿ ಹೇಳಿದ್ರು ಮೇಡಮ್, ಮಾಹಿತಿನ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತೆ ಚಿತ್ರಕಲೆ ಬಗ್ಗೆ ಹೇಳಿ ಮೇಡಮ್. ಚಿತ್ರಕಲೆ ಹೇಗೆ ನನಗೆ ಕರಗತ ಆಯ್ತು ಅಂದ್ರೆ, ಚಿಕ್ಕ ಹುಡುಗಿಯಿಂದಲೂ ನನಗೆ ಈ ರಂಗೋಲಿನಲ್ಲೆಲ್ಲ ಬರೆಯೋದಕ್ಕೆ ತುಂಬಾ ಆಸಕ್ತಿ ಇತ್ತು. ತುಂಬಾ ರಂಗೋಲಿ ಬರೀತಾ ಇದ್ದೆ. ಅದು ದೀಪಾವಳಿ ಅಂತಂದ್ಬಿಟ್ರೆ ಅಮಾವಾಸ್ಯೆ ದಿನ ಮಹಾರಾಷ್ಟ್ರ ಕಡೆಯವರೊಬ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವರು ಒಂದೊಂದು ಕರ್ಕೊಂಡೋಗಿ ತೋರ್ಸಿದ್ರು. ಚಿಕ್ಕ ಹುಡುಗಿಗೆ ಒಂದ್ ರೂಮ್ ಬರ್ತಿ ಲಕ್ಷ್ಮಿ ಬರ್ದಿದ್ರು, ಫುಲ್ ದೀಪ ಎಲ್ಲ ಹಚ್ಚಿ. ಅದನ್ನ ನೋಡಿ ತುಂಬಾ ಖುಷಿ ಆಗೋಯ್ತು. ಅಯ್ಯೋ ಈ ತರ ಅಲ್ವಾ ಹಬ್ಬ ಅಂದ್ರೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ರಂಗೋಲಿನಲ್ಲಿ ಲಕ್ಷ್ಮಿ ನಾನು ಫ್ರೀ ಹ್ಯಾಂಡ್ ಅಲ್ಲಿ ಬರೀಕ್ ಶುರು ಮಾಡಿದೆ. ಒಂದು ಕ್ಯಾಲೆಂಡರ್ ಫೋಟೋ ಇಟ್ಕೊಂಡು ಒಂದು 7ನೇ ಕ್ಲಾಸ್ ವಯಸ್ಸಿನಿಂದ. ಆಮೇಲೆ ಹಾಗೆ ಸುಮಾರು ನಂದು 55-56 ವರ್ಷದ ವಯಸ್ಸಿನವರೆಗೂ ಒಂದು ವರ್ಷವೂ ಬಿಡದೆ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ರಂಗೋಲಿ ಬರಿತಾ ಬಂದೆ. ಆಮೇಲೆ ವಯೋಧರ್ಮದ ಪ್ರಕೃತಿ ಸಹಜವಾಗಿ ನನಗೆ ಅಷ್ಟು ಸಮಯ ಕೂತು ಬರೆಯೋದಕ್ಕೆ ಕೈಲಾಗ್ಲಿಲ್ಲ. ಸೊ ಕಳೆದ ಒಂದು ಸ್ವಲ್ಪ ವರ್ಷಗಳಿಂದ ನಾನು ಒಂದು ಪ್ಲಾಸ್ಟರ್ ಪ್ಯಾರಿಸ್ ಲಕ್ಷ್ಮಿಗೆ ಅಲಂಕಾರ ಮಾಡ್ಬಿಟ್ಟು ಫುಲ್ ಪೇಂಟ್ ಮಾಡಿ ಇಟ್ಕೊಂಡಿದೀನಿ. ಅದ್ರ ಮುಂದೆ ದೀಪದ ಅಲಂಕಾರ ಮಾಡ್ತೀನಿ. ಸೊ ಆ ರೀತಿಯಾಗಿ ಚಿತ್ರಕಲೆಯಲ್ಲಿ ಆಸಕ್ತಿ ಬಂತು. ಒಂದ್ಸಲ ನನ್ನ ಸ್ವಗೃಹದಲ್ಲಿ ಕೆಲವೊಂದು ಮನೆ ರಿನೋವೇಷನ್ ಆಗ್ಬೇಕಿತ್ತು. ನನಗೆ ಹಾಬೀಸ್ ಏನಾದ್ರು ಬೇಕು, ನನ್ನ ದಿನನಿತ್ಯದ ಕೆಲಸ ಬಿಟ್ಟು ಇನ್ನೇನಾದ್ರು ಒಂದು ಪ್ರವೃತ್ತಿ ಬೇಕೇ ಬೇಕು. ಇಲ್ದೇ ನಾನು ಹುಚ್ಚಿ ಆಗ್ಬಿಡ್ತೀನಿ, ಆಗೋಲ್ಲ ಇದಕ್ಕೆ. ಹಾಗೇನೆ ಪೂರ್ತಿ ಅಡಿಗೆ ಮನೆಗೂ ನಾನು ಸೀಮಿತವಾಗಿರ್ಲಾರೆ ನಾನು. ಹಾಗಾಗಿ ಒಂದು ಭಾಗ ಸಂಸಾರ, ಒಂದು ಭಾಗ ನನ್ನ ಪ್ರವೃತ್ತಿ ಅಂತಲೇ ನಾನು ಜೀವನ ಪೂರ್ತಿ ಬಂದಿದ್ದೀನಿ. ಹಾಗಾಗಿ ನಾನು ಮನೆ ರಿನೋವೇಷನ್ ಟೈಮ್ ನಲ್ಲಿ ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಬೇಕಿತ್ತು. ಡ್ಯಾನ್ಸ್ ಯೋಗ ಯಾವ್ದು ಪಾಠ ಮಾಡಕ್ಕಾಗಲ್ಲ. ಸೊ ಆ ಟೈಮ್ ನಲ್ಲಿ ನಾ ಏನ್ ಮಾಡಿದೆ, ಒಂದು ಕಾರ್ನರ್ ಒಂದು ಟೇಬಲ್ ಇಟ್ಕೊಂಡು ಪೇಂಟಿಂಗ್ ಮಾಡಕ್ಕೆ ಶುರು ಮಾಡಿದೆ. ಈ ಪೇಂಟಿಂಗ್ ಗಳೆಲ್ಲ ನಾನು ಇದು ಅದು ಏನ್ ಲ್ಯಾಂಡ್ಸ್ಕೇಪ್ ಹಾಕಿದೀನಿ ಇದೆಲ್ಲ ನಾನು ಯಾವ್ದು ಕ್ಲಾಸ್ ಹೋಗಿ ಕಲ್ತಿಲ್ಲ, ನಾನೇ ಸ್ವಂತವಾಗಿ ಕಲಿತೆ. ಆಮೇಲೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಜ್ಯೋತಿಷ್ಯ ನಾನು ಶ್ರೀಧರ್ ಭಗವಾನ್ ಇದ್ದಾರಲ್ಲ ವರದಲ್ಲಿ, ಶ್ರೀಧರ್ ಭಗವಾನ್ ನೇರ ಶಿಷ್ಯ KG ರಾಮಚಂದ್ರ ಅಂತ, ಅವ್ರ ಹತ್ರ ಹೋಗಿ ನಾನು ಸುಮಾರು ಒಂದು 5-6 ವರ್ಷ ಪ್ರತಿದಿನ ಹೋಗಿ ನಾನು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದೆ ಮೈಸೂರಿನಲ್ಲೇನೆ. ಹಾಗಾಗಿ ಅವ್ರ ಜೊತೆ ಅಧ್ಯಯನ ಮಾಡಿದಾಗ ಒಂದು ಸಬ್ಜೆಕ್ಟ್ ಸಿಕ್ತು ನನಗೆ, ದ್ರೇಷ್ಕಾಣ ಅಂತ. ಅದ್ರ ಬಗ್ಗೆ ಕುತೂಹಲ ಹುಟ್ಟು ಅದು ಲೈನ್ ಡ್ರಾಯಿಂಗು, ಸ್ಟ್ಯಾಂಪ್ ಸೈಜ್ ಚಿತ್ರಗಳು ಮೂಲ ಗ್ರಂಥದಲ್ಲಿ ಅದು ಬ್ಲಾಕ್ ಅಂಡ್ ವೈಟ್ ಕದರದ ಹಾಗಿತ್ತು. ಅದ್ರ ಪೂರ್ತಿ ಮಾಹಿತಿ ಇರಲಿಲ್ಲ. ಬಟ್ ಅದರಲ್ಲಿ ಶ್ಲೋಕಗಳು ಏನು ವಿವರಣೆ ಕೊಡುತ್ತೆ, ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಆ ವಿವರಣೆಗಳಷ್ಟು ಅದರಲ್ಲಿ ಇರ್ಲಿಲ್ಲ. ಅದು ನೇರವಾಗಿ ಪ್ರಶ್ನೆ ಮಾರ್ಗಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥದ್ದು. ಒಂದು ವ್ಯಕ್ತಿ ಹುಟ್ಟಿದ್ದು ಎಷ್ಟು ಡಿಗ್ರಿಲಿ ಹುಟ್ಟಿದಾನೆ ಎಂದಾಗ ಅದರ ಅಧಿದೇವತೆ ಏನು ಅಂತ ಅದು ಇಂಡಿಕೇಟಿಂಗ್ ಡೈಟೀಸ್ ಅಲ್ಲಿ ಕೊಟ್ಟಿರೋದು. ವಿಚಿತ್ರವಾಗಿದೆ ಚಿತ್ರಗಳು. ಅದು ಹೀಗೂ ಇರುತ್ತ ಚಿತ್ರಗಳು ಅನ್ನೋ ತರ ಪ್ರಪಂಚಕ್ಕೆ ಬಹಳಷ್ಟು ಜನಕ್ಕೆ, ಜ್ಯೋತಿಷದ ಫೀಲ್ಡ್ ಅಲ್ಲಿ ಇರೋರೆ ತುಂಬಾ ಜನಕ್ಕೆ ಈ ಚಿತ್ರಗಳ ಪರಿಚಯ ಇರ್ಲಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ಆ ಒರಿಜಿನಲ್ ಟೆಕ್ಸ್ಟ್ ಮತ್ತೆ ಅದ್ರ ಕಾಮೆಂಟ್ರಿ ಎರಡೂ ಇಟ್ಕೊಂಡು ಆ ಸ್ಟಾಂಪ್ ಸೈಜ್ ಚಿತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ನಾನೇ ಓನ್ ಆಗಿ 36 ಚಿತ್ರಗಳನ್ನ ಮಾಡಿದೆ. ಅದು ಒಂದು ರಾಶಿಗೆ ಇದು 30 ಡಿಗ್ರಿ, ಅದ್ರಲ್ಲಿ 10 ಡಿಗ್ರಿಗೆ ಒಂದೊಂದು ದ್ರೇಷ್ಕಾಣ ದೇವತೆಗಳಿದೆ. ಅದರಲ್ಲಿ ಚತುಷ್ಪಾದ ಅಂತಿದೆ, ಆಮೇಲೆ ಸರ್ಪದ್ರೇಷ್ಕಾಣ ಅಂತಿದೆ, ಈ ತರ ಬೇರೆ ಬೇರೆ ಇದೆ. ಅದರಲ್ಲಿ ವಿಚಿತ್ರ ಶರಭನ ಕಾಲು, ಮನುಷ್ಯನ ದೇಹ, ಹಂದಿ ಮುಖ, ಈ ತರ ವಿಚಿತ್ರವಾಗಿರುವಂತ ಚಿತ್ರಗಳದು. ಆ ಚಿತ್ರಗಳನ್ನ ನಾನು ಬಿಡಿಸಿ ಮಾಡಿದೆ. ಅದೇ ಅವಾಗ ನಾನು ನಮ್ಮ ಗುರುಗಳಾದಂತ ಶ್ರೀಯುತ ಶಿವಲಿಂಗಪ್ಪನ ಮಾರ್ಗದರ್ಶನವನ್ನು ತಿಳ್ಕೊಂಡೆ. ಅವ್ರಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ನನ್ನ ಚಿತ್ರಕಲೆಯ ಒಂದು ವರ್ಕ್ ಹಾಗೆ ಮುಂದುವರಿತು. ಈ ಸಮಯದಲ್ಲಿ ನಿಮ್ಗೆ ಹೇಳಕ್ಕೆ ಒಂದು ಇಷ್ಟವಾದ ವಿಷಯ ಅಂತಂದ್ರೆ, ಯಾವುದೇ ಕ್ಷೇತ್ರದಲ್ಲೂ ಏನೋ ಪೂರ್ವಜನ್ಮ ಸುಕೃತ, ನನ್ನ ಆರಾಧ್ಯ ದೇವನಾದ ಶಿವನ ಅನುಗ್ರಹ ಅಂತ ಕಾಣುತ್ತೆ. ಶಿವನೇ ಕಾರಣ ಈ ಎಲ್ಲಾ ಸಬ್ಜೆಕ್ಟ್ಸ್ ನಾನು ಏನೇನ್ ಕಲ್ತೀನೋ ಅದಕ್ಕೆಲ್ಲ
ಶಿವನೇ ಕಾರಣ, ಅವನಿಂದಲೇ ಹುಟ್ಟಿರುವಂತ ವಿದ್ಯೆಗಳಿದು. ಆದ್ರೆ ಇದುವರೆಗೂ ನಾನು ಯಾವುದೇ ವಿದ್ಯಕ್ಕೂ ಯಾವುದೇ ಕ್ಷೇತ್ರಕ್ಕೂ ಕೈ ಹಾಕಿ ಅರ್ಧದಲ್ಲಿ ಬಿಟ್ಟಿದ್ದಿಲ್ಲ. ನನಗೆ ತಕ್ಕ ಮಟ್ಟಿಗೆ ಅದನ್ನ ನಾನು ಪೂರ್ತಿ ಅಧ್ಯಯನ ಮಾಡಿ ಅದರಿಂದ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಸೊಸೈಟಿ ಕೊಡೋ ರೀತಿಯಾಗೆ ನಾನು ಮಾಡ್ಕೊಂಡು ಬಂದಿರುವುದು ನನ್ನ ಹಿರಿಯರ ಆಶೀರ್ವಾದ ಮತ್ತೆ ಆ ಭಗವಂತನ ಅನುಗ್ರಹ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಸಾಹಿತ್ಯದ ಬಗ್ಗೆ ಬರ್ದಿದ್ದೀರಾ, ಅದರಲ್ಲೂ ಕೈ ಆಡಿಸಿದೀರಾ? ಸಾಹಿತ್ಯ ಅದೇ ನಾನು ಹೇಳದಲ್ಲ, ಅದು ಬರಿಬೇಕಾಗ್ ಬಂತು, ಬರೆದ್ಬಿಟ್ಟೆ. ಅಲ್ಲ, ಬರಿಬೇಕು ಅಂದ್ರೆ ದೊಡ್ಡ ಸಾಹಿತ್ಯ ಹೇಳಿದ್ದಾರೆ. ಹವ್ಯಾಸಿ ಬರಹಗಾರರು ಅಲ್ಲ, ಬರೆಯೋದಕ್ಕೂ ಅದು ಒಂದು ಕಲೆನೆ. ಯಾರ್ಯಾರು ಸುಮ್ನೆ ಬರೆಯಕ್ ಆಗಲ್ಲ. ನೀವು ಅದ್ರಲ್ಲೂ ಬರ್ದು ಅದನ್ನ ಒಂದು ಪುಸ್ತಕ ಬರಿಬೇಕು ಅಂದ್ರೆ ಅದು ಒಂದು ನಿಮ್ಮ ಪರಿಣಿತಿ ಅಂತ ಹೇಳ್ಬೋದು ಅಲ್ವಾ? ಸಾಹಿತ್ಯದ ಆಸೆ ಹೇಗ್ ಬಂತು, ಬರೆಯೋ ಹವ್ಯಾಸ ಹೇಗ್ ಬಂತು? ಅಂದ್ರೆ ನಾನು ತುಂಬಾ ಓದ್ತೀನಿ. ನನಗೆ ಓದುದು ಬಹಳ ಚಟ. ಅದ್ರಲ್ಲೂ ಟ್ರಾವೆಲ್ ಎಲ್ಲ ಮಾಡುವಾಗ್ಲಂತೂ ನನಗೆ ಬಟ್ಟೆಗಳು ಇಟ್ಕೊಳ್ಳೋ ಬ್ಯಾಗ್ಗಿಂತ ಪುಸ್ತಕದ ಬ್ಯಾಗೇ ಜಾಸ್ತಿ ಇರುತ್ತೆ. ಸೊ ತುಂಬಾ ಓದು ಹುಚ್ಚಿದೆ ನನಗೆ. ಸೊ ಹಾಗಾಗಿ ತುಂಬಾ ನಾವು ಹೊತ್ತಾರು ಓದಿದಾಗ ನಮಗೂ ಆಸೆ ಆಗುತ್ತೆ. ಬೇರೆ ಬೇರೆ ವಿಷಯ ಏನಾದ್ರೂ ಒಂದು ಅಪೂರ್ವವಾದ ವಿಷಯವನ್ನ ಸಮಾಜಕ್ಕೆ ಕೊಡ್ಬೇಕು ಅಂದ್ರೆ ಬರವಣಿಗೆ ಇದ್ರೆ ಅದು ಶಾಶ್ವತವಾಗಿ ನನ್ನ ನಂತರವೂ ಎಷ್ಟೋ ವರ್ಷಗಳ ಕಾಲ ಭೂಮಿ ಮೇಲೆ ಇರುತ್ತೆ. ಬಾಕಿ ಎಲ್ಲ ಮಾಧ್ಯಮಗಳು ನೀರಲ್ಲಿ ಕರಗದ ಹಾಗೆ ಕರಗಿ ಹೋಗುತ್ತೆ. ಇಲ್ಲಿಯವರೆಗೆ ನಿಮ್ಮ ಎಲ್ಲ ಅನುಭವಗಳ ಸ್ವಲ್ಪ ಸಾರವನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ ಮೇಡಮ್. ನಿಮಗೆ ಅಮೋಘಂ ಚಾನೆಲ್ನ ವೀಕ್ಷಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಅರ್ಪಿಸ್ತೀನಿ. ಧನ್ಯವಾದಗಳು ಮೇಡಮ್. ಇದುವರೆಗೆ ಎಲ್ಲ ವೀಕ್ಷಕರಿಗೂ ಬಹುಶಃ ನನ್ನ ಈ ಮೆಸೇಜ್ಗಳು ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಂಥ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿಕೊಟ್ಟು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಅಮೋಘಂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ.